ದೇವರಿಗೂ ಗ್ರಹಣ ಹಿಡಿಯತ್ತಾ ಅಂದ್ರೆ ಇವತ್ತು ಗ್ರಹಣದ ದಿನ ಎಲ್ಲ ದೇವಸ್ಥಾನಗಳನ್ನ ಯಾಕೆ ಮುಚ್ಚಲಾಗುತ್ತೆ, ಗ್ರಹಣದ ನಂತರ ಶುದ್ಧಿ ಕಾರ್ಯ ಯಾಕೆ ನಡೆಯುತ್ತೆ, ಇಷ್ಟಕ್ಕೂ ದೇವಾಲಯಕ್ಕೂ ಗ್ರಹಣಕ್ಕೂ ಇರುವಂತ ಸಂಬಂಧ ಏನು, ಈ ಕುರಿತು ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಗ್ರಹಣದ ದಿನ ದೇವಾಲಯ ತೆರೆಯಲ್ಲ ಯಾಕೆ, ದೇವಸ್ಥಾನವನ್ನು ಶುದ್ಧಿ ಮಾಡ್ತಾರೆ ಯಾಕೆ, ದೇವರಿಗೂ ಗ್ರಹಣಕ್ಕೂ ಇದೆಯಾ ಸಂಬಂಧ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ದೇವರಿಗೂ ಗ್ರಹಣ. ಸೌರಮಂಡಲದ ವಿಸ್ಮಯ ಮತ್ತು ಅಪರೂಪದ ಕೌತುಕವೇ ಗ್ರಹಣ. ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ಗ್ರಹಣ ಅನ್ನೋದು ಖಗೋಳ ಪ್ರಕ್ರಿಯೆ. ಆದರೆ ನಮ್ಮ ಭಾರತೀಯ ಆಚರಣೆಗಳಲ್ಲಿ ಗ್ರಹಣಕ್ಕೆ ವೈಜ್ಞಾನಿಕತೆ ಒಳಗೊಂಡು ಧಾರ್ಮಿಕವಾದಂಥ ಪ್ರಾಧಾನ್ಯತೆ ಇದೆ. ಇವತ್ತು ರಾತ್ರಿ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಕೆಲವು ರೀತಿಯ ರಿವಾಜುಗಳನ್ನು ಪಾಲಿಸಲಾಗುತ್ತೆ. ಅದೇ ರೀತಿ ಗ್ರಹಣದ ದಿನ ದೇವಾಲಯಗಳಲ್ಲೂ ಅನೇಕ ನಿಯಮಗಳನ್ನು ಪಾಲಿಸಲಾಗುತ್ತೆ. ಇಂದು ಸಂಜೆ ಹೊತ್ತಿಗೆ ದೇಗುಲಗಳ ಬಾಗಿಲು ಮುಚ್ಚಲಾಗುತ್ತೆ. ಆದರೆ ಈ ಗ್ರಹಣ ಮನುಷ್ಯರಿಗೆ ಸರಿ, ದೇವರಿಗೂ ಯಾಕೆ ಗ್ರಹಣದ ನಿರ್ಬಂಧ ಅನ್ನುವಂಥ ಪ್ರಶ್ನೆ ನಮಗೆಲ್ಲರಿಗೂ ಎದುರಾಗುತ್ತೆ. ಅಷ್ಟೇ ಅಲ್ಲದೆ ದೇವಸ್ಥಾನಕ್ಕೂ ಗ್ರಹಣಕ್ಕೂ ಏನು ಸಂಬಂಧ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಎಲ್ಲ ಗೊಂದಲಗಳಿಗೆ, ಅನುಮಾನಗಳಿಗೆ ಇವತ್ತು ಉತ್ತರವನ್ನು ಕೊಡ್ತೀವಿ. ನಾವು ಅನ್ಕೊಳ್ತಾ ಇರ್ಬೋದು, ಅಂದರೆ ಸಾಕಷ್ಟು ದೇವಸ್ಥಾನಗಳು ಅಂತಂದರೆ ಚಿಕ್ಕ ಪುಟ್ಟ ದೇವಸ್ಥಾನಗಳಷ್ಟೇ ಅಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳು. ಉದಾಹರಣೆಗೆ ನೋಡಿ, ಇದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಇದು ಜಗತ್ತಿನ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ. ಹಾಗೆಯೇ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ದೇವರಿರುವಂಥ ಕ್ಷೇತ್ರನೇ ಈ ತಿರುಮಲ ಅಂತ ಹೇಳ್ತಾರೆ. ಇಂಥ ತಿರುಮಲ ತಿಮ್ಮಪ್ಪನ ದೇವಸ್ಥಾನವನ್ನೇ ಇವತ್ತು ಬಾಗಿಲು ಹಾಕಲಾಗತ್ತೆ ನೋಡಿ. ಅಲ್ಲಿ ಪ್ರತಿನಿತ್ಯ ಭೇಟಿ ಕೊಡುವಂಥದ್ದು ಸಾವಿರಾರು ಭಕ್ತರು. ಈ ಭಕ್ತರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಬಹುತೇಕ ಭಕ್ತರಿಗೆ ಗ್ರಹಣದ ದಿವಸ ದೇವಸ್ಥಾನದ ಬಾಗಿಲು ತೆರೆಯಲ್ಲ ಅಂತ. ನೀವು ನೋಡ್ತಾ ಇರ್ಬೋದು, ಇದು ತಿರುಮಲ ದೇವಸ್ಥಾನದ ಸನ್ನಿಧಿ. ಯಾವ ರೀತಿ ತಿಮ್ಮಪ್ಪನ ದೇವಸ್ಥಾನದ ಬಾಗಿಲು ಮುಚ್ಚಲಾಗ್ತಾ ಇದೆ ಅಂತ. ತಿಮ್ಮಪ್ಪನಿಗೆ ಒಂದು ರೀತಿಯಲ್ಲಿ ಏನಂದರೆ ಈ ಒಂದು ಗ್ರಹಣದ ಎಫೆಕ್ಟ್ ಏನಾದರೂ ಇರುತ್ತಾ, ದೇವಸ್ಥಾನದ ಮೇಲೆ ಏನಾದರೂ ಪರಿಣಾಮಗಳು ಬೀರುತ್ತಾ ಅನ್ನುವಂಥದ್ದು. ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆಗಳು ನೋಡ್ತಾ ಹೋದರೆ ಬಿಡುವಿಲ್ಲದ ಪೂಜೆಗಳು. ತಿಮ್ಮಪ್ಪನಿಗೆ ಅವನ್ನ ಮಲಗಿಸುವಂಥ ಶಾಸ್ತ್ರ ಮಾಡ್ತಾರಷ್ಟೇ, ಕೆಲವೇ ನಿಮಿಷಗಳ ನಂತರ ಸುಪ್ರಭಾತ ಹಾಡಿ ಎಬ್ಬಿಸ್ಬಿಡ್ತಾರೆ. ಆದರೆ ಇದು ಒಂದು ರೀತಿಯಲ್ಲಿ ತಿಮ್ಮಪ್ಪನಿಗೆ ಒಂದು ರೀತಿ ಸ್ವಲ್ಪ ರೆಸ್ಟು. ಯಾಕೆಂದರೆ ಭಕ್ತರು ಸಾಕಷ್ಟು ಜನ ಇವತ್ತು ಬಂದಿದ್ರೂ ಕೂಡ ಅವರು ಕಾಯಬೇಕಾಗತ್ತೆ. ನಾಳೆವರೆಗೂ ಭಕ್ತರಿಗೆ ಅವಕಾಶ ಇಲ್ಲ. ಈ ಗ್ರಹಣದಿಂದಾಗಿ ತಿಮ್ಮಪ್ಪನಿಗೆ ಕೊಂಚ ಕಾಲ ಬಿಡುವು ಸಿಗ್ತಾ ಇದೆ, ರೆಸ್ಟ್ ಸಿಗ್ತಾ ಇದೆ. ಸಾವಿರಾರು ಭಕ್ತರ ಒಂದು ಗೊಂದಲ ಅಲ್ಲಿರೋದಿಲ್ಲ, ಗಜಿಬಿಜಿ ಅಲ್ಲಿರೋದಿಲ್ಲ. ನೀವು ನೋಡ್ತಾ ಇದ್ದೀರಾ, ಕೆಲವೊಂದು ರೀತಿ ರಿವಾಜುಗಳನ್ನು ದೇವಸ್ಥಾನಗಳಲ್ಲಿ ಫಾಲೋ ಮಾಡ್ತಾರೆ. ದೇವಸ್ಥಾನದ ಬೀಗದ ಕೈನನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಕೆಲವೊಂದು ಗರ್ಭಗುಡಿಯಲ್ಲಿನ ಕೆಲವೊಂದು ನಿಯಮಗಳು, ಶಾಸ್ತ್ರಗಳನ್ನು ಮಾಡಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿದ್ದಾರೆ. ಗ್ರಹಣ ಬಿಟ್ಟ ನಂತರ ಅಂದರೆ ಮರುದಿನ ಬೆಳಗ್ಗೆ ಹೊತ್ತಿಗೆ ಇಡೀ ದೇವಾಲಯವನ್ನು ಶುದ್ಧಿ ಕಾರ್ಯ ಮಾಡಿ ದೇವಸ್ಥಾನದ ಬಾಗಿಲನ್ನು ತೆರೆಯುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದು ಉಡುಪಿ ದೇವಸ್ಥಾನದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಶ್ರೀಕೃಷ್ಣ ಮಠದಲ್ಲಿ ಈಗ ಕೆಲವೊಂದು ಅಭಿಷೇಕಗಳನ್ನು ಕೃಷ್ಣನಿಗೆ ನೆರವೇರಿಸಲಾಗ್ತಾ ಇದೆ. ನಾನಾಗಲೇ ಹೇಳಿದಂತೆ ಈಗ ಬಾಗಿಲನ್ನು ಹಾಕೋದಕ್ಕೂ ಮೊದಲು ಕೆಲವೊಂದು ಅಭಿಷೇಕ, ಪೂಜೆ ಇತ್ಯಾದಿಗಳನ್ನು ಮಾಡಲಾಗತ್ತೆ. ಮಾಡಿದ ನಂತರ ಕೃಷ್ಣ ಮಠದ ಬಾಗಿಲನ್ನು ಹಾಕಲಾಗತ್ತೆ. ಅದೇ ರೀತಿ ಉಡುಪಿಯ ಕೃಷ್ಣ ಮಠ ಸೇರಿದಂತೆ ಮೇಲುಕೋಟೆ ಚೆಲುವನಾರಾಯಣನ ಸನ್ನಿಧಿ ಕೂಡ ಇವತ್ತು ಬಾಗಿಲು ಹಾಕಲಾಗತ್ತೆ. ಪೇಜಾವರ ಶ್ರೀಗಳು ಅಭಿಷೇಕಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಕೃಷ್ಣನಿಗೆ ಅಭಿಷೇಕ ಇತ್ಯಾದಿಗಳನ್ನು ನೆರವೇರಿಸಿ ಕೆಲವೊಂದು ನಿಯಮಗಳನ್ನು ಪೂರ್ತಿಗೊಳಿಸಿದ ನಂತರ ಕೃಷ್ಣ ಮಠದ ಬಾಗಿಲನ್ನು ಕೂಡ ಇವತ್ತು ಜಡಿಲಾಗುತ್ತೆ. ಯಾರಿಗೂ ಕೂಡ ಕೃಷ್ಣನ ಒಂದು ದರ್ಶನದ ಭಾಗ್ಯ ಸಂಜೆಯ ಮೇಲೆ ಇರೋದಿಲ್ಲ ಅನ್ನುವಂಥದ್ದು. ಮತ್ತೆ ಮರುದಿನ ಗ್ರಹಣ ಬಿಟ್ಟ ನಂತರ ಹಲವಾರು ರೀತಿ ಶುದ್ಧಿ ಕಾರ್ಯಗಳು ನಡೆದು ಆನಂತರ ಕೃಷ್ಣನಿಗೆ ವಿಶೇಷವಾಗಿ ಅಭಿಷೇಕಗಳನ್ನು, ಕೃಷ್ಣನ ವಿಗ್ರಹಕ್ಕೆ ಅಭಿಷೇಕ ಇತ್ಯಾದಿ ಅಲಂಕಾರಗಳನ್ನು ಮಾಡಿದ ನಂತರ ಮತ್ತೆ ದರ್ಶನದ ಭಾಗ್ಯ ಸಿಗುತ್ತೆ. ಈಗ ಉಡುಪಿಯಿಂದ ನೀವು ನೋಡ್ತಾ ಇರೋದು ಕೃಷ್ಣ ಮಠದಲ್ಲಿ ನಡೀತಾ ಇರುವಂಥ ಅಭಿಷೇಕ. ಪೇಜಾವರ ಶ್ರೀಗಳು ಪೂಜೆ ನಿರ್ವಹಿಸ್ತಾ ಇರೋದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ.
ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ತುಳಸಿ ಅರ್ಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ದೃಶ್ಯಗಳು ಮೇಲುಕೋಟೆ ಚೆಲುವನಾರಾಯಣಂದು. ಮೇಲುಕೋಟೆ ಚೆಲುವನಾರಾಯಣ ಸನ್ನಿಧಿ ಕೂಡ ಬಾಗಿಲು ಹಾಕತ್ತಿ ಹೊತ್ತು ತಿಮ್ಮಪ್ಪ ಚೆಲುವನಾರಾಯಣನಿಗೆ ವಿಶೇಷವಾದಂಥ ನಂಟು. ಇವರಿಬ್ಬರೂ ಕೂಡ ಪ್ರತ್ಯಕ್ಷವಾಗಿ ವೈಕುಂಠದಿಂದ ಬಂದಂಥವರು ಅಂತ ಹೇಳಲಾಗುತ್ತೆ. ವಿಶಿಷ್ಟವಾದಂಥ ಮೂರ್ತಿ ಚೆಲುವನಾರಾಯಣಂದು. ಇಲ್ಲೂ ಕೂಡ ಅನೇಕ ರೀತಿಯ ರಿವಾಜುಗಳನ್ನು ನಿಯಮ ನಿಷ್ಠೆಗಳನ್ನು ಫಾಲೋ ಮಾಡಿ ಆ ನಂತರ ದೇವಸ್ಥಾನದ ಬಾಗಿಲನ್ನು ಹಾಕ್ತಾರೆ. ಈ ಎಲ್ಲ ದೇವಸ್ಥಾನಗಳನ್ನು ನೋಡೋದಾದರೆ ತಿರುಪತಿ ತಿಮ್ಮಪ್ಪ, ಉಡುಪಿ ದೇವಸ್ಥಾನ, ಇನ್ನು ಮೇಲುಕೋಟೆ ಚೆಲುವನಾರಾಯಣ, ಈ ಮೂರೂ ದೇವಸ್ಥಾನಗಳು ಈಗಾಗಲೇ ತಿರುಪತಿ ಸನ್ನಿಧಾನದಲ್ಲಿ ಭಕ್ತರಿಗೆ ಅವಕಾಶ ಬಂದಾಗಿದೆ. ಯಾವುದೇ ರೀತಿ ದರ್ಶನದ ಭಾಗ್ಯ ಇರೋದಿಲ್ಲ. ಬೀಗವನ್ನು ಹಾಕಿ ಇಟ್ಕೊಂಡಿರೋದನ್ನು ಕೂಡ ಅರ್ಚಕರು ನೀವು ನೋಡ್ತಾ ಇದ್ದೀರಾ. ಸುಮಾರು ನಿಯಮ ನಿಷ್ಠೆಗಳನ್ನು ಫಾಲೋ ಮಾಡಿ ಈಗ ಬೀಗವನ್ನು ಹಾಕಿ ತೆರಳ್ತಾ ಇರೋವಂಥ ದೃಶ್ಯಗಳಿದ್ದು. ಇನ್ನು ಮಧ್ಯದಲ್ಲಿ ಮೇಲುಕೋಟೆ ಚೆಲುವನಾರಾಯಣನನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಕೂಡ ಪೂಜೆ ಪುನಸ್ಕಾರಗಳು ನಡೆದು ಆನಂತರ ಇನ್ನು ಕೆಲ ಹೊತ್ತಿನಲ್ಲಿ ಆ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕಲಾಗುತ್ತೆ. ಇನ್ನು ಉಡುಪಿಯ ಕೃಷ್ಣ ಮಠದಲ್ಲೂ ಕೂಡ ಕೃಷ್ಣನಿಗೆ ಪೂಜೆಗಳು ನೆರವೇರ್ತಾ ಇದೆ. ಇದು ದೊಡ್ಡ ದೊಡ್ಡ ದೇವಾಲಯಗಳಲ್ಲಿರುವಂಥ ದೊಡ್ಡ ದೊಡ್ಡ ವಿಗ್ರಹಗಳಿರುವಂಥ ದೇವಸ್ಥಾನದಲ್ಲಿ ದೇವಾಲಯಗಳ ಬಾಗಿಲನ್ನು ಮುಚ್ಚುವಂಥ ಒಂದು ಸಂದರ್ಭ ಎದುರಾದರೆ, ಇನ್ನು ಸಣ್ಣ ಪುಟ್ಟ ವಿಗ್ರಹಗಳಿರುವಂಥ ದೇವಸ್ಥಾನವನ್ನು ಮುಚ್ಚದೆ ಹೋದರೂ ಕೂಡ ಅಲ್ಲಿ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸಿ ಇಡಲಾಗತ್ತೆ. ಅದರ ಜೊತೆಗೆ ಪೀಠವಸ್ತ್ರ, ದರ್ಬೆ ಮತ್ತು ತುಳಸಿಯಿಂದ ಕೂಡ ಆ ದೇವರುಗಳನ್ನು ಮೂರ್ತಿಗಳನ್ನು ಮುಚ್ಚಲಾಗತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಏನಪ್ಪ ಇದು, ಮನೆಗಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು, ಪೂಜೆ ಪುನಸ್ಕಾರ ಮಾಡೋದಿಲ್ಲ ಸರಿ. ಆದರೆ ದೇವಸ್ಥಾನಕ್ಕೆ ಯಾಕೆ ಇಂಥ ಒಂದು ಗ್ರಹಣದ ಸ್ಥಿತಿ? ಅಂದರೆ ತಿಮ್ಮಪ್ಪನ ದೇವಸ್ಥಾನನೇ ಮುಚ್ತಾರೆ ಅಂತಂದರೆ ಏನಕ್ಕೆ? ಏನು ವೈಜ್ಞಾನಿಕವಾದಂಥ ಕಾರಣ ಇದೆಯಾ? ಗ್ರಹಣ ಅನ್ನೋವಂಥದ್ದು ಮನುಷ್ಯರಿಗಷ್ಟೇ ಅಲ್ಲ, ದೇವ್ರಿಗೂ ಕೂಡ ಬಾಧಿಸುತ್ತಾ ಅನ್ನೋವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕೂಡ ಎದುರಾಗಿರುತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಆರ್ ನಾಗರಾಜಾಚಾರ್ಯ, ದಾಸ ಸಾಹಿತ್ಯ ಪ್ರಚಾರಕರು ಮತ್ತು ಧಾರ್ಮಿಕ ಚಿಂತಕರು. ನಮಸ್ಕಾರ ಆರ್ ನಾಗರಾಜಾಚಾರ್ಯ. ನಮಸ್ಕಾರ ಸರ್. ಹೇಳಿ, ನೋಡಿ ಇವಾಗ ತಿಮ್ಮಪ್ಪನ ದೇವಸ್ಥಾನದ ಬಾಗಿಲೇ ಮುಚ್ಚಿಬಿಡ್ತು. ದಿನ ಪ್ರತಿನಿತ್ಯ ಸಾವಿರಾರು ಭಕ್ತರು ಹೋಗ್ತಾರೆ. ನಾನು ಹೇಳ್ತಾ ಇದ್ದೆ ತಿಮ್ಮಪ್ಪನಿಗೆ ಹಿಂಗಾದ್ರೂ ಸ್ವಲ್ಪ ರೆಸ್ಟ್ ಸಿಗಲಿ ಪಾಪ ಅಂತ. ಯಾಕೆಂದರೆ ನೋಡಿ, ಮಲಗಿಸೋ ಅಂತ ಶಯನೋತ್ಸವ ಮಾಡ್ತಾರೆ. ಅದಾದ ನಂತರ ಇನ್ನು 2-3 ನಿಮಿಷ ಬಿಟ್ಟು ಮತ್ತೆ ಬಾಗಿಲು ಓಪನ್ ಮಾಡಿ ಸುಪ್ರಭಾತ ಹಾಡು ಎಬ್ಬಿಸ್ಬಿಡ್ತಾರೆ ದೇವ್ರನ್ನ. ಹಿಂಗಾದರೂ ಭಗವಂತನಿಗೆ ಸ್ವಲ್ಪ ಆದರೂ ರೆಸ್ಟ್ ಸಿಗುತ್ತಾ ಅಂತ. ನಿಜ. ಸಾಮಾನ್ಯವಾಗಿ ನಾವು ಅಂದ್ಕೊಂಡಾಗೇ ಭಗವಂತನಿಗೆ ಗ್ರಹಣ ಅಂತ ಇಲ್ಲ. ಯಾಕೆಂದರೆ ಅದನ್ನು ದಾಸರು ಚೆನ್ನಾಗಿ ವರ್ಣನೆ ಮಾಡಿಬಿಡ್ತಾರೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಎಲ್ಲ ಗ್ರಹಗಳಲ್ಲೂ ಅವನೇ ಶಕ್ತಿ ತುಂಬಿ ಕಾರ್ಯ ಮಾಡ್ತಾನೆ. ಆದರೆ ಯಾವ ಸ್ಥಾನದಲ್ಲಿ ಭಗವಂತ ಯಾವ ಆ ಶಿಲೆಯಲ್ಲಿ ಆ ಪ್ರತಿಮೆಯಲ್ಲಿ ಕಾಣಿಸ್ಕೊಳ್ತೀನೋ ಆ ಪ್ರತಿಮೆ ಶುದ್ಧ ಆಗೋಕ್ಕೋಸ್ಕರ ಮಾಡೋವಂಥದ್ದು. ಆ ಪ್ರತಿಮೆಗೆ ಕೇಡಾಗಬಾರ್ದು. ಸಾಮಾನ್ಯವಾಗಿ ನಾವುಗಳು ಕೂಡ ಎಲ್ಲಾದರೂ ತುಂಬ ಧೂಳು ಬಂದಾಗ ಆ ಧೂಳಿಂದ ರಕ್ಷಣೆ ಪಡಿತೀವಿ. ಎಲ್ಲೇ ಇರಲಿ ತುಂಬ ಧೂಳು ಬಂದಾಗ ಇಲ್ಲ ಬಾಗಿಲು ಹಾಕ್ಕೊಳ್ತೀವಿ, ಕಿಟಕಿ ಹಾಕ್ಕೊಳ್ತೀವಿ. ಆ ಧೂಳು ನಮ್ಮ ಮೇಲೆ ಬೀಳದೇ ಇರೋ ಹಾಗೆ ಎಚ್ಚರ ವಹಿಸ್ತೀವಿ. ಹಾಗೆ ಇದು ಆ ಪ್ರತಿಮೆ ಏನು ಯಾವುದು ದೇವತಾ ಮೂರ್ತಿಗಳನ್ನು ಆವಾಹನೆ ಮಾಡ್ತೀವೋ ಅಥವಾ ಯಾವ ದೇವತಾ ಮೂರ್ತಿಗಳಿಗೆ ಆಗಲೇ ಭಗವಂತ ಸನ್ನಿಹಿತನಾಗಿರ್ತಾನೋ, ಆದರೆ ಭಗವಂತನಿಗೆ ಈ ಪ್ರತಿಮೆಯಲ್ಲಿ ಇರಲೇಬೇಕು ಅಂತ ಕಡ್ಡಾಯ ಇಲ್ಲ. ಅದನ್ನು ನಾವು ಯಾರು ಕಡ್ಡಾಯ ಮಾಡೋ ಹಾಗಿಲ್ಲ. ಅದು ಅವನ ಇಚ್ಛೆ. ಆ ಪ್ರತಿಮೆ ಈಗ ಕೆಲವು ಭಿನ್ನವಾದಂಥ ಪ್ರತಿಮೆಗಳಿರುತ್ತೆ. ಆ ಭಿನ್ನವಾದಂಥ ಪ್ರತಿಮೆನ ಪೂಜಾರ್ಹ ಅಲ್ಲ. ಹಾಗೆ ಈ ಸಮಯದಲ್ಲಿ ಏನಾಗುತ್ತೆ, ಗ್ರಹಣ ಸಮಯದಲ್ಲಿ ಒಂದು ರೇಡಿಯೇಷನ್ ಶುರುವಾಗುತ್ತೆ. ಒಂದು ತರಂಗಗಳು, ರೇಡಿಯಂ ತರಂಗಗಳೇನಿದೆ ಆ ತರಂಗಗಳು ಬಹಳ ಕಲುಷಿತವಾದ್ದು. ಈಗಾಗಲೇ ನೀವೇ ತೋರಿಸ್ದಾಗೆ ಇಲ್ಲಿ ಕ್ರಿಮಿಕೀಟಗಳು ಬಹಳ ಕ್ರಿಯಾಶೀಲವಾಗಿರುತ್ತೆ, ತುಂಬಾ ಕ್ರಿಯಾಶೀಲವಾಗಿರುತ್ತೆ ಈ ಸಮಯದಲ್ಲಿ. ಅಂದ್ರೆ ಸೂರ್ಯನ ಶಾಖ ಕಡಿಮೆ ಆಗಿ ಬ್ಯಾಕ್ಟೀರಿಯಾಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಈಗ ನಾವು ಹೆಚ್ಚಿನ ಕಡಿಮೆ ನೋಡಿದಾಗೆ, ಉದಾಹರಣೆಗೆ ಸಾಯಂಕಾಲ ಆಗ್ತಿದ್ದಾಗೇನೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಶಾಖ ಕಡಿಮೆ ಆದಾಗ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಅದರಿಂದ ರಕ್ಷಣೆ ಪಡಿತೀವಿ. ಹಾಗೆ ಈ ಒಂದು ಬ್ಯಾಕ್ಟೀರಿಯಾ ಅದು ಏಕಕೋಶ ಬ್ಯಾಕ್ಟೀರಿಯಾ. ಇದು ಈ ಏಕಕೋಶ ಬ್ಯಾಕ್ಟೀರಿಯಾ ತುಂಬ ಪವರ್ಫುಲ್. ಅದು ಯಾರಿಗೆ ರೆಸಿಸ್ಟೆನ್ಸ್ ಪವರ್ ಇಲ್ಲ, ತುಂಬ ಎಫೆಕ್ಟ್ ತುಂಬ ಕಲುಷಿತ ಇದು. ಅದಕ್ಕೋಸ್ಕರ ಆ ಒಂದು ಸ್ಯಾಂಕ್ಟಿಟಿ ಮೈಂಟೈನ್ ಮಾಡೋಕ್ಕೋಸ್ಕರ ಗರ್ಭಗುಡಿಯಲ್ಲಿ ಆ ದೇವತಾ ಮೂರ್ತಿಗಳಿಗೆ ಈ ರೀತಿಯ ತೊಂದರೆ ಆಗಬಾರ್ದು, ಇದು ಕಲುಷಿತವಾಗಬಾರ್ದು. ಯಾವುದೇ ದೃಷ್ಟಿಯಿಂದ ಗಾಳಿಯಿಂದಾಗಿ ಅದು ಕಲುಷಿತ ಆಗುತ್ತೆ ಈ ಬ್ಯಾಕ್ಟೀರಿಯಾದಿಂದ. ಆ ರೀತಿ ಕಲುಷಿತವಾಗಬಾರ್ದು ಅನ್ನೋ ಎಚ್ಚರಿಕೆ ವಹಿಸೋಕ್ಕೋಸ್ಕರ ಭಗವಂತನ ಸನ್ನಿಧಾನ ಅಲ್ಲಿ ಇರೋಕ್ಕೋಸ್ಕರನೇ ಬಾಗಿಲು ಹಾಕಿ ಗ್ರಹಣದ ಸಮಯದಲ್ಲಿ ಯಾವ ಕಾರ್ಯವೂ ಮಾಡಲ್ಲ. ಗ್ರಹಣಕ್ಕೆ ಮುಂಚೆ ನಮ್ಮಲ್ಲಿ ಮನೆಗಳೆಲ್ಲ ಮಾಡಿದಾಗೆ ಈಗ ಸ್ನಾನಾದಿಗಳಿದೆ. ದೇವತೆಗಳಿಗೆ ಆಗಲೇ ನಾವು ನೋಡಿದಾಗೆ ದೇವತಾ ಮೂರ್ತಿಗಳಿಗೆ ಅಭಿಷೇಕಗಳೆಲ್ಲ ಮಾಡ್ತಾರೆ. ಅದಾದ್ಮೇಲೆ ಜಪತಪಾದಿಗಳು ನಡೆಯುತ್ತೆ. ಸನ್ನಿಧಾನದಲ್ಲಿ ಹೋಮಗಳು ಕೂಡ ಮಾಡ್ತಾರೆ, ಎಷ್ಟೋ ಹೋಮಗಳು ಮಾಡ್ತಾರೆ. ಗ್ರಹಣ ಬಿಟ್ಟ ನಂತರ ದಾನ ಧರ್ಮಾದಿಗಳು ಬೇಕಷ್ಟು ನಡೆಯುತ್ತೆ. ಮತ್ತು ಅದಕ್ಕೆ ಆದಂಥ
ಜಪಗಳಿರುತ್ತೆ ಸ್ಪರ್ಶ ಕಾಲದಲ್ಲಿ, ಹಾಗೆ ಮಧ್ಯಕಾಲದಲ್ಲಿ, ಆಮೇಲೆ ಮೋಕ್ಷ ಕಾಲದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅಂತಲೂ ಒಂದು ನಿಯಮ ಇದೆ. ಸ್ಪರ್ಶ ಆಗುವಾಗ ಸಾಮಾನ್ಯವಾಗಿ ಸ್ಪರ್ಶದಲ್ಲಿ ಸ್ನಾನಾದಿಗಳು ನಡೆಯುತ್ತೆ. ಅದಾದ ಮೇಲೆ ತಿರ್ಗಾ ಮಧ್ಯಕಾಲದಲ್ಲಿ ಹೋಮಗಳು ನಡೆಯುತ್ತೆ. ಮೋಕ್ಷ ಕಾಲದಲ್ಲಿ ಎಲ್ಲ ಆದಮೇಲೆ ತಿಲತರ್ಪಣಾದಿಗಳಾಗುತ್ತೆ, ದಾನಗಳು ನಡೆಯುತ್ತೆ. ಇದು ನಿಜವಾಗ್ಲೂ ಬಹಳ ಅವರು ತುಂಬಾ ಉತ್ಕೃಷ್ಟವಾದ. ಸರಿ, ಅಂದ್ರೆ ಯಾವುದೇ ಗ್ರಹಣ ನಡೆದ್ರೂ ಕೂಡ ಇದೇ ರೀತಿ ರಿವಾಜುಗಳು ನಡೆಯುತ್ತೆ. ಹೌದೌದು, ಸೂರ್ಯಗ್ರಹಣ ಚಂದ್ರಗ್ರಹಣ ಎರಡರಲ್ಲೂ ಇದೇ ತರನೇ ನಡೆಯುತ್ತೆ. ಸರಿ, ಈ ಬಾರಿ ರಾತ್ರಿ ಬಂದಿರೋದ್ರಿಂದ ಇವಾಗ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಏನ್ ಪ್ರಕ್ರಿಯೆಗಳಾಗ್ಬೋದು ಅಂದ್ರೆ 1 ಗಂಟೆ ಸುಮಾರಿಗೆ ಗ್ರಹಣ ಬಿಡೋದ್ರಿಂದ ನಂತರವೇ ಅಂದ್ರೆ ದರ್ಶನಕ್ಕೆ ಏನಾದ್ರು ಅನುಮತಿ ನೀಡಲಾಗತ್ತಾ? ಹೇಗೆ ಅವರು ತೀರ್ಮಾನ ತಗೊಳ್ತಾ ಇದ್ದಾರೆ. 12:30 ಗಂಟೆ ಆದ್ಮೇಲೆ ಅದು ಅಲ್ಲಿ ಒಂದು ತಾತ್ಕಾಲಿಕವಾಗಿ ಪವಿತ್ರೋತ್ಸವ ಅಂತ ಮಾಡ್ತಾರೆ. ಅದರದೇ ಆದಂಥ ರೀತಿ ಇರುತ್ತೆ. ಗ್ರಹಣ ಆದಮೇಲೆ ಉತ್ಕೃಷ್ಟವಾದಂಥ ಒಂದು ವಿಶೇಷ ಅಭಿಷೇಕಗಳೆಲ್ಲ ನಡೆಯುತ್ತೆ. ಅದನ್ನೆಲ್ಲ ಮಾಡಿ ಅದೆಲ್ಲ ಆದಮೇಲೆ ದರ್ಶನಕ್ಕೆ ಅವಕಾಶ ಕೊಡ್ತಾರೆ. ಯಾಕೆ ದೇವರನ್ನ ನೋಡಬಾರ್ದು ಗ್ರಹಣದ ವೇಳೆ ಅನ್ನುವಂಥದ್ದು? ಸಾಮಾನ್ಯವಾಗಿ ಗ್ರಹಣ ಅನ್ನೋದ್ರಲ್ಲಿ ಶಾಸ್ತ್ರ ದೃಷ್ಟಿಯಿಂದ ಸೂತಕ ಇದ್ದ ಹಾಗೆ. ಶಾಸ್ತ್ರ ದೃಷ್ಟಿ ಇದು ವೈಜ್ಞಾನಿಕವಾಗಿ ಹೇಳುವಂಥದ್ದಲ್ಲ, ಸೂತಕ ನಮಗೆ ಮೈಲಿಗೆ ಇದ್ದ ಹಾಗೆ. ಹಾಗಾಗಿ ಇದನ್ನು ಸ್ಪರ್ಶ ಮಾಡಬಾರ್ದು, ನಾವು ಹೋಗಿ ಮುಟ್ಟಬಾರ್ದು. ದೇವತಾ ವಿಗ್ರಹಗಳನ್ನ ನಾವು ಸ್ಪರ್ಶ ಮಾಡೋ ಹಾಗಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ನಾವು ಸಾಲಿಗ್ರಾಮಾದಿಗಳನ್ನು ಮುಟ್ಟೋ ಹಾಗಿಲ್ಲ. ಜಪ ಮಾಡ್ಬೋದು, ದಾನ ಮಾಡ್ಬೋದು, ತಿಲತರ್ಪಣ ಮಾಡಬಹುದು, ಇದೆಲ್ಲವೂ ಮಾಡ್ಬೋದು. ದೇವತಾ ವಿಗ್ರಹಗಳನ್ನು ಸ್ಪರ್ಶ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದೊಂಥರ ಸೂತಕ ಇದ್ದ ಹಾಗೆ. ಇದೆಲ್ಲ ಆದಮೇಲೆ ಸ್ನಾನಾದಿಗಳನ್ನು ಮಾಡಿ ಆನ್ಹಿಕ ಎಲ್ಲ ಮಾಡಿ ಆಮೇಲೆ ದೇವತೆಗಳಿಗೆ ಪವಿತ್ರೋತ್ಸವ ಮಾಡಿ ಅದನ್ನ ಅಭಿಷೇಕ ಮಾಡಬಹುದು. ಓಕೆ, ಸರಿ. ಇವಾಗ ಉಡುಪಿ ಮಠದಲ್ಲಿ ನಾವು ನೋಡ್ತಾ ಇದ್ವಿ ಪೂಜೆ ಇತ್ಯಾದಿಗಳು ನಡೀತಾ ಇದೆ. ಅಂದ್ರೆ ಗ್ರಹಣಕ್ಕೆ ಮೊದಲು ಈ ತರ ಅಭಿಷೇಕ ಇತ್ಯಾದಿಗಳನ್ನ ನೆರವೇರಿಸುವಂಥದ್ದು ಇದೆಯಾ ನಿಯಮದಲ್ಲಿ? ಇದೆ. ಗ್ರಹಣದಲ್ಲಿ ಅಂತಂದ್ರೆ ಇದು ಹೆಚ್ಚಿನ ಏನು ಇವಾಗ ಮಾಡಿದ್ದೋ ಬೆಳಗ್ಗೆ ಮಾಡಿದ್ದೋ ಗೊತ್ತಿಲ್ಲ. ಅದು ಈಗ ನಾವು ಅದನ್ನು ನೋಡಿಸಿರುವಂಥ ಚಿತ್ರ ಇಲ್ಲ, ಬೆಳಗ್ಗೆ ಮಾಡಿದ್ದನ್ನೇ ತೋರಿಸಿದ್ರು ಈಗಷ್ಟೇ ಈಗ ಮಾಡಿದ್ದು ಅದಕ್ಕೆ ಅನುಸಂಧಾನ ಮಾಡ್ಕೊಂಡೇನೆ ಸಂಕಲ್ಪ ಮಾಡ್ಕೊಂಡೇ ಮಾಡ್ತಾರೆ. ಅದಕ್ಕೆ ಮುಂಚೆ ಮಾಡುವಂಥ ಅಭಿಷೇಕ ಅದು. ಅದಾದ ಇದು ಯಾಕೆಂದ್ರೆ ಸ್ಪರ್ಶ ಕಾಲಕ್ಕೆ ಮುಂಚೆ ಆಗಬೇಕು ಅಂತ ಅದನ್ನು ಮಾಡಿರ್ತಾರೆ. ಇನ್ನು ಮುಂದೆ ಬೇಕಾಷ್ಟು ನಿರಂತರವಾಗಿ ವಿಷ್ಣು ಸಹಸ್ರನಾಮ ಸಾಮೂಹಿಕವಾಗಿ ನಡೆಯುತ್ತೆ, ಅಲ್ಲೇ ನಡೆಯುತ್ತೆ. ಸಾಮೂಹಿಕ ವಿಷ್ಣು ಸಹಸ್ರನಾಮ, ಅನೇಕ ಸಹಸ್ರನಾಮಗಳ ಸಾಮೂಹಿಕ ಪಠಣ ಆಗುತ್ತೆ, ವೇದ ಪಠಣ ಆಗುತ್ತೆ, ಉಪನಿಷತ್ತಿನ ಪಠಣ ಆಗುತ್ತೆ, ಅನೇಕ ಶ್ರೇಷ್ಠ ಗ್ರಂಥಗಳ ಪಠಣ ಆಗುತ್ತೆ. ಅದಾದ ಮೇಲೆ ಅವರವರು ಸ್ವಂತಕ್ಕೆ ತಾವು ತರ್ಪಣಗಳನ್ನು ಕೊಟ್ಕೊಳ್ತಾರೆ. ತಮ್ಮ ಪಿತೃದೇವತೆಗಳಿಗೆ ಶ್ರಾದ್ದಾದಿಗಳು ಮಾಡೋಕ್ಕೆ ತುಂಬ ವಿಶೇಷವಾದ. ಈ ಒಂದು ಇದ್ರ ಕಾಲದಲ್ಲಿ ಮಧ್ಯಕಾಲದಲ್ಲಿ ಏನು ಸ್ನಾನ ಮಾಡ್ತೀವಿ, 1,00,000 ಸ್ನಾನಕ್ಕೆ ಪ್ರತಿ ಅದು ಅಷ್ಟು ಪುಣ್ಯ ಬರುತ್ತೆ. 1,00,000 ಸಲ ಗಂಗಾ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಲಭ್ಯ ಆಗುತ್ತೋ ಅಷ್ಟು ಪುಣ್ಯ ಈ ಒಂದು ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಉಂಟು. ಅಂದ್ರೆ ಹಿರಿಯರು ಕಳ್ಕೊಂಡಿರೋಂಥವ್ರು ಈ ಸ್ನಾನಕ್ಕೆ ಯಾರು ಬೇಕಾದ್ರೂ ಮಧ್ಯ ಸ್ನಾನ ಹೇಳಿದ್ರೆ ತರ್ಪಣ ಮಾಡೋರು ಮಾತ್ರ, ತಿಲತರ್ಪಣ ಮಾಡೋರು ಹಿರಿಯರು ಯಾರು ಅವರ ಪಿತೃದೇವತೆಗಳ ಹೆಸರಲ್ಲಿ ಮಾಡ್ತಾರೆ. ಮತ್ತೆ ಎರಡನೇದು ದೇವತಾ ತರ್ಪಣಗಳನ್ನ ಜಲತರ್ಪಣ ಮಾಡ್ತಾರೆ. ಅದು ಬರೀ ಪಿತೃಗಳಿಗೆ ಅಂತಲ್ಲ, ದೇವತಾ ತರ್ಪಣ, ಬ್ರಹ್ಮ ತರ್ಪಣ ಅಂತ ಮಾಡ್ತೀವಿ. ಆ ಬ್ರಹ್ಮ ತರ್ಪಣಾದಿಗಳನ್ನ ಜಲತರ್ಪಣದಲ್ಲೇ ಮಾಡ್ತೀವಿ. ಮತ್ತೆ ಅವರವರ ಕುಲ ದೇವತೆ ಏನಿದೆ ಮತ್ತೆ ಅವರವರ ನಿತ್ಯ ಉಪಾಸನೆ ಇರುತ್ತೆ. ಕೆಲವರು ಅನೇಕ ನಿಷ್ಠಾ ಮಂತ್ರಿಗಳು ಹೇಳ್ಕೊಂಡು ಹೋಗ್ತಿರ್ತಾರೆ, ನಿತ್ಯ ಹೇಳ್ತಿರ್ತಾರೆ. ಅದನ್ನ ಈ ಸಮಯದಲ್ಲಿ ಹೇಳಿದ್ರೆ ತುಂಬಾ ಫಲ ಉಂಟು. ಮಿಕ್ಕ ಸಮಯದಲ್ಲಿ ಹೇಳೋಕ್ಕಿಂತ ಈ ಸಮಯದಲ್ಲಿ ಅದರ ಪಠಣೆ ಮಾಡಿದ್ರೆ ಬೇಕಾದ ಜನ ಅನುಷ್ಠಾನ ಮಾಡಿಕೊಂಡು ಬೇಕಾದಷ್ಟು ಜಪಗಳನ್ನು ಮಾಡ್ತಿರ್ತಾರೆ. ಈ ಸಮಯದಲ್ಲಿ ಮಾಡುವಂಥ ಜಪ ಎಷ್ಟೋ ಜನ ಈ ಸಮಯದಲ್ಲಿ ಜಪದ ಮಂತ್ರೋಪದೇಶನೂ ತಗೊಂತಾರೆ. ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಗುರುಗಳಿಂದ ಉಪದೇಶವನ್ನು ಕೂಡ ತಗೊಳ್ಳುವಂಥದ್ದು ಉಂಟು. ತುಂಬಾ ಪವಿತ್ರವಾದಂಥ. ಸರಿ ಗುರುಗಳೇ, ಮತ್ತಷ್ಟು ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ದೇವರಿಗೂ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ನೋಡ್ತಾ ಇದ್ವಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಈಗ ಬಾಗಿಲು ಹಾಕಿದೆ. ಪ್ರತಿನಿತ್ಯ ಸಾವಿರಾರು ಜನ ಈ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾರೆ. ಕಲಿಯುಗದ ಪ್ರತ್ಯಕ್ಷ ದೈವ ತಿಮ್ಮಪ್ಪ ನೆಲೆಸಿರುವಂಥ ಕ್ಷೇತ್ರ. ಈ ಕ್ಷೇತ್ರದ ಬಾಗಿಲೇ ಇವತ್ತು ಮುಚ್ಚಿಬಿಡುತ್ತೆ. ಭಕ್ತರಿಗೆ ಇವತ್ತು ದರ್ಶನದ ಭಾಗ್ಯ ತಿಮ್ಮಪ್ಪನಿಗೆ ಇರೋದಿಲ್ಲ. ಇನ್ನು ಈ ತಿಮ್ಮಪ್ಪನ ದರ್ಶನ ಹೇಗೆ ಇರಲ್ವೋ ಅದೇ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಕೂಡ ಬಾಗಿಲನ್ನು ಹಾಕ್ತವೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಿಯಮ ನಿಷ್ಠೆಗಳಿಂದ ದೇವಸ್ಥಾನದ ಬಾಗಿಲನ್ನು ಹಾಕಿ ಆ ನಂತರ ಬೀಗದ ಕೈಯನ್ನು ತೆಗೆದುಕೊಂಡು ಹೋಗ್ತಾರಂಥ ದೃಶ್ಯಗಳು. ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತೆ ತಾತ್ಕಾಲಿಕವಾಗಿ. ಈ ಗ್ರಹಣದ ಎಫೆಕ್ಟ್ ಹಾಗಾದರೆ ಪರಮಾತ್ಮನ ಮೇಲೂ ಇರುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ರು ಆರ್ ನಾಗರಾಜಾಚಾರ್ಯ ಅವರು. ಸೊ ಈ ಒಂದು ಸನ್ನಿಧಾನದ ಬಾಗಿಲು ಹಾಕಿರುತ್ತೆ. ಇನ್ನು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡೋಣ ಇವಾಗ ನಾವು. ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ. ಇದು ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ತುಂಬ ಅತ್ಯಂತ
ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನದ ಬಾಗಿಲು ಕೂಡ ಇಲ್ಲಿ ಮುಚ್ಚಿದೆ. ಇಲ್ಲಿ ಕರಿಮಣಿಯನ್ನು ಪ್ರಸಾದದ ರೂಪದಲ್ಲಿ ಕೊಡುವಂಥ ಒಂದು ಪದ್ಧತಿ ಇದೆ. ಆ ಕರಿಮಣಿ ತೆಗೆದುಕೊಂಡಂಥವ್ರಿಗೆ ಬೇಗ ಮದುವೆ ಆಗುತ್ತೆ, ಬೇಗ ಸೌಮಾಂಗಲ್ಯ ಯಾರಿಗೆ ಪ್ರಾಪ್ತಿ ಆಗಬೇಕು, ಯಾರು ಮದುವೆ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ವೋ ಅಂಥವ್ರು ಈ ದೇವಸ್ಥಾನಕ್ಕೆ ಹೋದರೆ ಕರಿಮಣಿ ರೂಪದಲ್ಲಿ ಮಂಗಳಕರ ವಸ್ತುವನ್ನು ತೆಗೆದುಕೊಂಡ ನಂತರ ಬೇಗ ಮದುವೆ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ತುಂಬ ಸುಂದರವಾದಂಥ ದೇವಸ್ಥಾನ. ಇಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ಸನ್ನಿಧಾನ ಇರುವಂಥದ್ದು. ಈ ದೇವಸ್ಥಾನದಲ್ಲೂ ಕೂಡ ಬಾಗಿಲನ್ನು ಹಾಕೋದಕ್ಕೂ ಮೊದಲು ಕೆಲವೊಂದು ಪೂಜೆ ಕರ್ಮಗಳನ್ನು ಮಾಡಿದ ನಂತರ ದೇವಸ್ಥಾನದ ಬಾಗಿಲನ್ನು ಹಾಕ್ತಾ ಇರೋವಂಥದ್ದು. ಇದೇ ರೀತಿ ಎಲ್ಲ ದೇವಾಲಯಗಳ ಬಾಗಿಲು ಕೂಡ ಮುಚ್ಚಲಾಗುತ್ತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ, ಯಾವುದೇ ಗ್ರಹಣವಾದರೂ ಕೂಡ ನಾವು ಮನೆಗಳಲ್ಲಿ ಕೆಲವೊಂದು ಆಚರಣೆಗಳನ್ನು ಹೇಗೆ ಫಾಲೋ ಮಾಡ್ತೀವೋ ಅದೇ ರೀತಿ ಧಾರ್ಮಿಕ ಕ್ಷೇತ್ರಗಳು ಅಂತಲೇ ಪ್ರಸಿದ್ಧವಾಗಿರುವಂಥ ದೇವಾಲಯಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ದೇವರಿಗೆ ನಡೆಯೋದಿಲ್ಲ. ಇಷ್ಟಕ್ಕೂ ಗ್ರಹಣ ಅಂದರೆ ಏನು ಅಂತ ನೋಡೋದಾದರೆ, ಗ್ರಹಣ ಅಂದರೆ ಹಿಡಿ ಅನ್ನುವಂಥ ಅರ್ಥ. ಚಂದ್ರಗ್ರಹಣ ಅಂದರೆ ಚಂದ್ರನನ್ನು ಹಿಡಿಯೋದು. ಈ ಬಾರಿ ಕೇತು ಹಿಡಿದಿದ್ದಾನೆ, ಹೀಗಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥ ಹೆಸರು ಬಂದಿರುವಂಥದ್ದು. ಈ ಗ್ರಹಣದ ದಿನ ಒಂದು ರೀತಿ ಸೂತಕದ ಛಾಯೆ ಇರುತ್ತೆ. ಹೀಗಾಗಿ ಸೂತಕದ ಛಾಯೆ ಇರೋ ದಿವಸ ದೇವಸ್ಥಾನಕ್ಕೆ ಬರಬಾರ್ದು, ದೇವಸ್ಥಾನಕ್ಕೆ ಯಾರು ಕೂಡ ಹೋಗಬಾರ್ದು, ದೇವರನ್ನು ದರ್ಶನ ಮಾಡಬಾರ್ದು ಅನ್ನುವಂಥ ಪದ್ಧತಿಯನ್ನು ನಮ್ಮ ಪೂರ್ವಿಕರು ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ವೈಜ್ಞಾನಿಕತೆ ಇದೆಯಾ, ವೈಜ್ಞಾನಿಕತೆಗೆ ತಳುಕು ಹಾಕುವಂಥ ಏನು ಸಂದರ್ಭ ಬರುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಆದರೆ ವಿಜ್ಞಾನ ಹುಟ್ಟುವುದಕ್ಕೆ ಮೊದಲೇ ನಮ್ಮ ಧರ್ಮ ಹುಟ್ಟಿರುವಂಥದ್ದು. ನನ್ನ ಧರ್ಮಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇನ್ನದು ಉಡುಪಿ ಕೃಷ್ಣ ಮಠದ ಪೂಜೆಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಗ್ರಹಣಕ್ಕೂ ಮೊದಲು ಅಭಿಷೇಕ, ದೇವರಿಗೆ ಅರ್ಚನೆಗಳನ್ನು ಮಾಡಿ ಕೃಷ್ಣ ಮಠದ ಬಾಗಿಲನ್ನು ಕೂಡ ಸ್ವಲ್ಪ ಹೊತ್ತಿನಲ್ಲೇ ಹಾಕಲಾಗುತ್ತೆ. ತಿಮ್ಮಪ್ಪ, ಮೇಲುಕೋಟೆ ಚಲುವನಾರಾಯಣ, ಕೃಷ್ಣ ಮಠ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ಹಾಗೆಯೇ ಚಾಮುಂಡಿ ಕ್ಷೇತ್ರದ ಬಾಗಿಲು ಕೂಡ ಇವತ್ತು ಮುಚ್ಚಲಾಗುತ್ತೆ. ಪ್ರಮುಖ ದೇವಸ್ಥಾನಗಳಲ್ಲಿ ಈ ರೀತಿಯಾಗಿ ಕೆಲವೊಂದು ರೀತಿ ನಿಯಮಗಳಿಂದ ಪೂಜೆಗಳನ್ನು ನೆರವೇರಿಸಿದ ನಂತರ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತೆ. ಗ್ರಹಣಕ್ಕೆ ಮೊದಲು ಕೆಲವೊಂದು ಶುದ್ಧಿ ಕಾರ್ಯಗಳನ್ನು ಅಲ್ಲಿ ಮಾಡಲಾಗುತ್ತೆ. ಗ್ರಹಣ ಮುಗಿದ ನಂತರ ಕೂಡ ಇಲ್ಲಿ ಶುದ್ಧಿ ಕಾರ್ಯಗಳು ಅನ್ನುವಂಥದ್ದು ನಡೆಯುತ್ತೆ. ಇನ್ನು ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಚಿಕ್ಕ ವಿಗ್ರಹಗಳಿದ್ದಂಥ ಸಂದರ್ಭದಲ್ಲಿ ಆ ವಿಗ್ರಹಗಳನ್ನು ನೀರಿನಲ್ಲಿ ಇಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಹಾಗೆಯೇ ದರ್ಬೆ ಮತ್ತು ತುಳಸಿಯಿಂದ ಆ ದೇವರುಗಳನ್ನು ಮುಚ್ಚಿ ಒಂದು ಪೆಟ್ಟಿಗೆಯಲ್ಲಿಡುವಂಥ ಪ್ರಕ್ರಿಯೆ ಕೂಡ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ನಡೆಯುವ ಸಂದರ್ಭ ಬರುತ್ತೆ. ಈ ಗ್ರಹಣದ ದಿವಸ ಅದು ಸೂರ್ಯಗ್ರಹಣವೇ ಆಗಿರಲಿ ಅಥವಾ ಇವತ್ತು ಸಂಭವಿಸ್ತಾ ಇರುವಂಥ ಚಂದ್ರಗ್ರಹಣವೇ ಆಗಿರಲಿ, ಅದೊಂದು ರೀತಿ ಸೂತಕದ ಛಾಯೆ. ಇಂಥ ಸೂತಕದ ಛಾಯೆಯಲ್ಲಿ ದೇವರ ದರ್ಶನವನ್ನು ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ಪದ್ಧತಿ ಹಿಂದೂ ಧರ್ಮದಲ್ಲಿ ಇರೋದ್ರಿಂದ ಈ ರೀತಿ ರಿವಾಜುಗಳನ್ನು ನಮ್ಮ ಎಲ್ಲ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲೂ ಕೂಡ ಫಾಲೋ ಮಾಡಲಾಗುತ್ತೆ. ನೋಡ್ತಾ ಇದ್ದೀರಾ, ಈಗಷ್ಟೇ ನೋಡ್ತಾ ಇರೋಂಥ ದೃಶ್ಯಗಳು ತಿರುಪತಿಯಲ್ಲಿ ಏನು ನಡೀತಾ ಇದೆ, ಗೊರವನಹಳ್ಳಿಯಲ್ಲಿ ಏನು ನಡೀತಾ ಇದೆ, ಉಡುಪಿಯಲ್ಲಿ ಏನು ನಡೀತಾ ಇದೆ ಕೃಷ್ಣ ಮಠದಲ್ಲಿ ಅನ್ನುವಂಥದ್ದು. ತಿರುಪತಿ ಈಗಾಗಲೇ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿದೆ. ಶುದ್ಧಿ ಕಾರ್ಯಗಳನ್ನು ನೆರವೇರಿಸಿದ ನಂತರ ಬಾಗಿಲನ್ನು ಹಾಕಲಾಗಿರುವಂಥದ್ದು. ಗ್ರಹಣ ಬಿಟ್ಟ ನಂತರ ದೇವಸ್ಥಾನದಲ್ಲಿ ತಿಮ್ಮಪ್ಪನಿಗೆ ಸಾಕಷ್ಟು ಅಭಿಷೇಕಗಳನ್ನು ನೆರವೇರಿಸಿದ ನಂತರ ದೇವಸ್ಥಾನದ ಬಾಗಿಲು ತೆರೆಯುತ್ತೆ. ಒಂದು ರೀತಿಯಲ್ಲಿ ಇದು ತಿಮ್ಮಪ್ಪನಿಗೆ ರೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ 24 ಗಂಟೆಗಳಲ್ಲಿ ಕೆಲವೇ ನಿಮಿಷಗಳು ಮಾತ್ರ ತಿಮ್ಮಪ್ಪನಿಗೆ ಬಿಡುವು ಅನ್ನೋಂಥದ್ದು ಸಿಗುತ್ತೆ. ಏಕೆಂದರೆ ರಾತ್ರಿ ತಿಮ್ಮಪ್ಪನನ್ನು ಮಲಗಿಸಿದ ನಂತರ ಸುಪ್ರಭಾತ ಹಾಡಿ ಸುಪ್ರಭಾತ ನಂತರ ದೇವರನ್ನ ಎಬ್ಬಿಸಿಬಿಡ್ತಾರೆ. ಹೀಗಾಗಿ ಏನಂದರೆ ಕೆಲವು ನಿಮಿಷಗಳು ಅಂತರದಲ್ಲಿ ಮಾತ್ರ ತಿಮ್ಮಪ್ಪನಿಗೆ ಬಿಡುವು ಅನ್ನೋದು ಸಿಗುತ್ತೆ. ಆದರೆ ಈ ಗ್ರಹಣದ ಹಿನ್ನೆಲೆಯಲ್ಲಿ ತಿಮ್ಮಪ್ಪನಿಗೆ ಕೊಂಚ ಹೊತ್ತಿನ ವಿರಾಮ ಸಿಕ್ಕಿದೆ ಅಂತಲೇ ಭಾವಿಸ್ಬೋದು ನಾವು. ಇನ್ನು ಉಡುಪಿಯಲ್ಲಿ ಯಾವ ದೃಶ್ಯಗಳು ನಡೀತಾ ಇದೆ, ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಕೃಷ್ಣನಿಗೆ ತುಳಸಿಯಿಂದ ಅರ್ಚನೆ ಮಾಡ್ತಾ ಇರುವಂಥ ದೃಶ್ಯಗಳು. ಗೊರವನಹಳ್ಳಿ ಕ್ಷೇತ್ರದ ಬಾಗಿಲನ್ನು ಕೂಡ ಮುಚ್ಚಲಾಗಿದೆ. ಇದೆಲ್ಲ ನೋಡಿದಾಗ ದೇವಸ್ಥಾನಕ್ಕೂ ಕೂಡ ಗ್ರಹಣದ ಎಫೆಕ್ಟ್ ಇರುತ್ತಾ ಅನ್ನುವಂಥ ಪ್ರಶ್ನೆ ನಮಗೆ ಎದುರಾಗುತ್ತೆ. ಯಾಕೆಂದರೆ ಮನುಷ್ಯರಿಗೆ ಸರಿ ಗ್ರಹಣ ಆವರಿಸುತ್ತೆ, ಇನ್ನು ದೇವರಿಗೆ ಎಂಥ ಗ್ರಹಣನಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಎದುರಾಗುತ್ತೆ, ಏನೆಲ್ಲ ಗೊಂದಲಗಳು ಕಾಡುತ್ತೆ ಅಂತ ನೋಡೋದಾದರೆ, ಗ್ರಹಣದ ಎಫೆಕ್ಟ್ ಭಗವಂತನಿಗೂ ಕೂಡ ಇರುತ್ತಾ, ಭಗವಂತನಿಗೂ ಕೂಡ ಗ್ರಹಣದ ಛಾಯೆ ಅನ್ನುವಂಥದ್ದು, ಕರಿ ಛಾಯೆ ಅನ್ನುವಂಥದ್ದು ಆವರಿಸುತ್ತಾ.
ಇನ್ನು ಪರಮೇಶ್ವರನನ್ನ ಕೂಡ ಅಂದರೆ ಪರಮಾತ್ಮನನ್ನ ಕೂಡ ಗ್ರಹಣ ಸಂಕಷ್ಟಕ್ಕೆ ಸಿಲುಕಿಸುತ್ತಾ. ಹೀಗಾಗಿ ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಲಾಗುತ್ತಾ. ಯಾವುದೇ ಗ್ರಹಣ ಆಗಲಿ, ಸೂರ್ಯಗ್ರಹಣ ಆಗಲಿ, ಚಂದ್ರಗ್ರಹಣ ಆಗಲಿ, ಪೂರ್ಣ ಗ್ರಹಣ ಆಗಲಿ ಅಥವಾ ಭಾಗಶಃ ಆಗಲಿ, ಗ್ರಹಣದ ದಿನ ಒಟ್ಟಿನಲ್ಲಿ ದೇವಾಲಯದ ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಇದು ಯಾಕೆ? ಹಾಗಾದರೆ ದೇವರಿಗೂ ಕೂಡ ಅಶುಚಿತ್ವ ಉಂಟಾಗೋದು ಇದೆಯಾ? ಇನ್ನು ನಮ್ಮ ಪೂರ್ವಿಕರು ಈ ನಿಯಮಗಳನ್ನು ತಂದಿದ್ದಾರೆ. ಅಂದರೆ ಗ್ರಹಣದ ದಿವಸ ದೇವಸ್ಥಾನವನ್ನು ಮುಚ್ಚಬೇಕು, ದೇವತಾ ದರ್ಶನ ಇಲ್ಲ ಅನ್ನುವಂಥ ನಿಯಮ ಜಾರಿಗೆ ತಂದಿದ್ದಾರೆ. ಅಂದರೆ ಒಂದು ವೇಳೆ ಏನಾದರೂ ಇದು ದೇವತಾ ಮೂರ್ತಿ ಮೇಲೆ ಕಿರಣಗಳು ಏನಾದ್ರೂ ಕೆಟ್ಟ ಪರಿಣಾಮವನ್ನು ಬೀರುತ್ತಾ, ವಿಗ್ರಹಕ್ಕೆ ಏನಾದರೂ ಹಾನಿ ಉಂಟು ಮಾಡುವಂಥ ಕಿರಣಗಳೇನಾದರೂ ಬೀಳುತ್ತಾ, ದೈವಿ ಶಕ್ತಿ ಏನಾದರೂ ಕಡಿಮೆ ಆಗುತ್ತಾ ಅನ್ನುವಂಥದ್ದು. ಈಗಾಗಲೇ ಹೇಳಿದಂತೆ ಗ್ರಹಣ ಸಂದರ್ಭದಲ್ಲಿ ಕೆಲವೊಂದು ಕಿರಣಗಳು ಬೀಳೋದ್ರಿಂದ ಆ ನಕಾರಾತ್ಮಕ ಕಿರಣಗಳಿಂದ ದೈವಿ ಶಕ್ತಿ ಏನಾದರೂ ಕಡಿಮೆಯಾಗುತ್ತಾ ಅನ್ನುವಂಥದ್ದು. ಗ್ರಹಣದ ನಂತರ ಅಂದರೆ ಗ್ರಹಣ ಬಿಟ್ಟ ನಂತರ ಮೂರ್ತಿಯನ್ನ ಶುಚಿಗೊಳಿಸುವಂಥ ಪ್ರಕ್ರಿಯೆ ಯಾಕೆ ಶುಚಿಗೊಳಿಸುವಂಥ ಪ್ರಕ್ರಿಯೆ ನಡೆಯುತ್ತೆ? ಕೇವಲ ವಿಗ್ರಹ ಮಾತ್ರ ಅಲ್ಲ, ಇಡೀ ದೇವಸ್ಥಾನವನ್ನೇ ಶುದ್ಧಿ ಮಾಡ್ತಾರೆ. ನೀರನ್ನ ಹಾಕಿ ದೇವಸ್ಥಾನವನ್ನ ತೊಳೆಯುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದು ಯಾಕೆ? ಎಲ್ಲ ಪ್ರಶ್ನೆಗಳಿಂದ ದೇವರಿಗೂ ಗ್ರಹಣಕ್ಕೂ ಏನು ಸಂಬಂಧ ಇದೆ ಎನ್ನುವಂಥ ಪ್ರಶ್ನೆ, ಇದಕ್ಕೆ ಉತ್ತರವನ್ನ ಹುಡುಕುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಗ್ರಹಣದ ಎಫೆಕ್ಟ್ ಭಗವಂತನಿಗೂ ಕೂಡ ಆಗುತ್ತಾ ಹಾಗಾದ್ರೆ ಅನ್ನುವಂಥ ಪ್ರಮುಖ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಸೋಮಸುಂದರ್ ದೀಕ್ಷಿತರು. ಸೋಮಸುಂದರ್ ದೀಕ್ಷಿತ್ರೆ, ನಿಮ್ಮ ದೇವಸ್ಥಾನದಲ್ಲಿ ಏನು ನಡೀತಾ ಇದೆ ಇವಾಗ? ದೇವಸ್ಥಾನದ ಬಾಗಿಲು ಹಾಕಿದ್ದೀರಾ, ಹೇಗೆ ಅಂತ? ಇಲ್ಲ, ಈಗ ನಮ್ಮ ದೇವಸ್ಥಾನ ಸೋಮವಾರವಾದ್ರಿಂದ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೀವಿ. 8 ಗಂಟೆವರೆಗೂ ನಮ್ಮ ದೇವಸ್ಥಾನ ಬಾಗಿಲು ತೆಗೆದಿರುತ್ತೆ. 8 ಗಂಟೆಯ ನಂತರ ನಾವು ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೀವಿ. ಯಾಕೆಂದರೆ ನಮಗೆ 8 ಗಂಟೆ ಮೇಲೆ ನಮ್ಮ ಈ ಗ್ರಹಣದ ಕಾರ್ಯಕ್ರಮ ಏನು ಶುರುವಾಗುತ್ತೆ, ಸ್ವಾಮಿಗೂ ಕೂಡ ಏನು ಅಶೌಚ ನಿರ್ಣಯ ಇರುತ್ತೆ. ಆ ಒಂದು ಕಾರಣದಿಂದ ನಾವು 8 ಗಂಟೆ ಮೇಲೆ ದೇವಸ್ಥಾನನ ಬಾಗಿಲಾಕ್ಬಿಡ್ತೀವಿ. ಸೋಮವಾರವಾಗಿರೋದ್ರಿಂದ ಭಕ್ತಾದಿಗಳು ಬಂದು ದೇವರ ದರ್ಶನ ಇದ್ದಿಲ್ಲ ಬೇಜಾರು ಮಾಡ್ಕೊತಾರೆ. ಆ ಒಂದು ಕಾರಣದಿಂದ 8 ಗಂಟೆವರೆಗೂ ನಾವು ದೇವಸ್ಥಾನ ತೆಗೆದು ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ. ತದನಂತರ ನಾವು ರಾತ್ರಿ ಜಪ ಪೂಜಾದಿಗಳನ್ನು ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ ನಮಗೆ ಏನು ಗ್ರಹಣದ ಮೋಕ್ಷ ಕಾಲವಾಗುತ್ತೆ, ಅದ ನಂತರ ನಾವು ಪುಣ್ಯಾಹ ಮಾಡಿ ಚಿಕ್ಕದಾಗಿ ಒಂದು ಸ್ವಾಮಿಗೆ ಅಭಿಷೇಕ ಮಾಡಿ ಕ್ಲೋಸ್ ಮಾಡ್ತೀವಿ. ಬೆಳಗ್ಗೆ 8 ಗಂಟೆ ನಂತರ ದೇವಸ್ಥಾನವನ್ನೆಲ್ಲ ಶುದ್ಧಿ ಮಾಡಿ, ದೇವರುಗಳನ್ನೆಲ್ಲ ಶುದ್ಧಿ ಮಾಡಿ, ಅದ ನಂತರ ಮಹಾಭಿಷೇಕ, ಸ್ವಾಮಿಗೆ ಚೆನ್ನಾಗಿ ಹಾಲು ಹಾಕಿ, ಏನು ಆ ಸ್ಪರ್ಶದ ದೋಷ ಆಗಿರುತ್ತೆ, ಸ್ಪರ್ಶ ದೋಷ ನಿವಾರಣೆಗೋಸ್ಕರ ನಾವು ಆಮೇಲೆ ಸ್ವಾಮಿಗೆ ಅಭಿಷೇಕ ಮಾಡಿ ಎಲ್ಲ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸರಿ, ಸೋಮವಾರ ಆದ್ದರಿಂದ ಮಾತ್ರ ಇವತ್ತು 8 ಗಂಟೆಯವರೆಗೆ ಭಕ್ತರಿಗೆ ದರ್ಶನ. ಇಲ್ಲವಾದಲ್ಲಿ ಎಷ್ಟು ಗಂಟೆಗೆ ಪೂಜೆ ಕ್ಲೋಸ್ ಆಗ್ತಾ ಇತ್ತು, ಹೇಗೆ ಅಂತ ದೀಕ್ಷಿತ್ರೆ? ನಾವು ಈ ಸಂಧ್ಯಾ ಸೂರ್ಯಾಸ್ತಮಕ್ಕೆ ಕ್ಲೋಸ್ ಮಾಡಿಬಿಡ್ತಾ ಇದ್ವಿ. ಸರಿ, ಭಕ್ತರಿಗೆ ನಿರಾಶೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ 8 ಗಂಟೆವರೆಗೂ ಶಿವನ ಒಂದು ದರ್ಶನಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಇನ್ನು ಅಶೌಚ ಅನ್ನುವಂಥ ಮಾತನ್ನ ಹೇಳಿದ್ರಿ ನೀವು, ದೇವರಿಗೆ ಅಶೌಚ ಆಗತ್ತೆ ಅಂತ. ಮನುಷ್ಯರಿಗೆ ಸರಿ ಅಶೌಚ ಆಗತ್ತೆ, ಆದರೆ ದೇವರಿಗೆ ಎಲ್ಲಿಂದ ಅಶೌಚ ಆಗಬೇಕು ಅನ್ನುವಂಥ ಪ್ರಶ್ನೆ ಎದುರಾಗತ್ತೆ. ಸೊ ಇದಕ್ಕೆ ಉತ್ತರ ಕೊಡ್ತೀರಾ ದೀಕ್ಷಿತ್ರೆ? ಖಂಡಿತ ಉತ್ತರ ಕೊಡ್ತೀನಿ. ಈಗ ನಾವೇನು ಹೇಳ್ತಿದ್ದೀವಿ ಅಂದರೆ, ಗರ್ಭಿಣಿ ಸ್ತ್ರೀಯರು ಮನೆಯಲ್ಲಿದ್ದರೆ ಅವ್ರನ್ನ ಒಂದು ರೂಮ್ನಲ್ಲಿ ಕೂಡಾಕಿ ಬೆಳಕೆ ಅವ್ರ ಮೇಲೆ ಬೀಳ್ದಿರಂಗೆ ನಾವು ಕಿಟಕಿನೆಲ್ಲ ಭದ್ರ ಮಾಡಿ 2 ದರ್ಬೆಗಳನ್ನ ಬಾಗಿಲಲ್ಲಿ ಇಟ್ಬಿಟ್ಟು ಅವ್ರನ್ನ ಕ್ಲೋಸ್ ಮಾಡ್ತೀವಿ. ಅವ್ರಿಗೆ ಯಾರಿಗೆ ನಾವು ಆ ಕೆಲಸವನ್ನು ಮಾಡ್ತೀವಿ? ಗರ್ಭಿಣಿ ಅನ್ನೋರಿಗೆ. ಅದೇ ರೀತಿಯಾಗಿ ಗರ್ಭಗೃಹ, ಈ ಸ್ವಾಮಿ ಎಲ್ಲ ಇರುವಂಥದ್ದು ಅದಕ್ಕೆ ಹೆಸರು ಗರ್ಭಗೃಹ ಅಂತ ಹೇಳ್ತೀವಿ. ಆ ಗರ್ಭಗೃಹದಲ್ಲಿರುವ ದೇವರಿಗೆ ಕೂಡ ಈ ಅಶೌಚ ನಿರ್ಣಯ ಬರುತ್ತೆ. ಚಂದ್ರನ ಗ್ರಹಣ ಅವ್ರಿಗೂ ತಟ್ಟುತ್ತೆ. ಆ ಒಂದು ಉದ್ದೇಶದಿಂದ ನಾವು ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ಅಶೌಚ ನಿರ್ಣಯ ಎಲ್ಲ ಮೋಕ್ಷವಾದ ನಂತರ ಆಮೇಲೆ ನಾವು ಶುದ್ಧಿ ಮಾಡಿ ಅವ್ರನ್ನ ಇದು ಮಾಡ್ತೀವಿ. ಅದೇ ರೀತಿಯಾಗಿ
ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿಯಾಗಿ ನಾವು ಒಳಗಡೆ ಇಟ್ಟು ಮೋಕ್ಷ ಕಾಲದ ನಂತರ ಅವ್ರನ್ನ ಪ್ರಾತಃ ಕಾಲ ಶುಚಿಯಾಗಿ ಮಾಡಿ ಆಮೇಲೆ ನಾವು ಮನೆಯೊಳಗೆ ಕರ್ಕೊಂತೀವೋ ಅದೇ ರೀತಿಯಾಗಿ ಸ್ವಾಮಿ ಗರ್ಭಗೃಹದಲ್ಲಿ ಇರೋದ್ರಿಂದ ಅವ್ರಿಗೂ ನಾವು ಈ ಯಶೋಚ ನಿರ್ಣಯವನ್ನು ಮೋಕ್ಷದ ನಂತರ ಇದೆಲ್ಲ ಶುದ್ಧಿ ಮಾಡಿ ಆಮೇಲೆ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ವೈಶಿಷ್ಟ್ಯವಾದ ವಿಷಯವನ್ನು ಇಟ್ಕೊಂಡಿದ್ದೀವಿ. ಸರಿ ಸರಿ. ನೋಡಿ, ಇವಾಗ ಈ ಸಂದರ್ಭದಲ್ಲಿ ನೀವು ಹೇಳ್ತಾರೆ 8 ಗಂಟೆಗೆ ದೇವಸ್ಥಾನದ ಬಾಗಿಲು ಮುಚ್ತೀವಿ, ಅದಕ್ಕೂ ಮೊದಲು ಕೆಲವೊಂದು ಅಭಿಷೇಕಗಳು ಮಾಡ್ತೀವಿ ಅಂತ. ಸೊ ಇವಾಗ ಏನಾದ್ರು ಹಣ್ಣು ಹಂಪಲುಗಳು ತಂದ್ರು ನೈವೇದ್ಯ ರೂಪದಲ್ಲಿ ಏನಾದ್ರು ಕೊಡೋದು ದೇವರಿಗೆ, ಸೊ ಇದರ ಸಮರ್ಪಣೆ ಇರುತ್ತಾ ಇಲ್ವಾ ಹೇಗೆ ಅಂತ? ಇಲ್ಲ, ಸ್ವಾಮಿಗೆ ಗುಡಂ ಕಲ್ಯಾಣವರ್ಧನಂ ಅಂತ ನಾವು ಹೇಳ್ತೀವಿ. ಬೆಲ್ಲವನ್ನ ಸ್ವಾಮಿಗೆ ನೈವೇದ್ಯ ಮಾಡ್ತೀವಿ. ಹಣ್ಣು ಹಂಪಲು ಹಾಲು ಬೇರೆ ಯಾವ ವಿಷಯಗಳನ್ನು ನಾವು ನೈವೇದ್ಯ ಮಾಡಿಲ್ಲ. ಒಂದು ಮುಷ್ಟಿ ಪ್ರಮಾಣ ಬೆಲ್ಲವನ್ನು ಇಟ್ಟು ಸ್ವಾಮಿಗೆ ನಾವು ನೈವೇದ್ಯ ಮಾಡ್ತೀವಿ. ಅಂದ್ರೆ ಪ್ರತಿ ಸೋಮವಾರಗಳಲ್ಲಿ ಬೇರೆ ರೀತಿಯಾದಂತ ನೈವೇದ್ಯ ನಡೆಯುತ್ತೆ. ಆದ್ರೆ ಇವತ್ತು ಗ್ರಹಣ ಇರೋದ್ರಿಂದ ಬರೀ ಬೆಲ್ಲದಿಂದ ನೈವೇದ್ಯ ಮಾತ್ರ ಕೊಡ್ತೀರಾ, ಅದು ಕೂಡ ಒಂದು ಹಿಡಿಯಷ್ಟು ಬೆಲ್ಲ ಮಾತ್ರ ನೈವೇದ್ಯ ಸಮರ್ಪಿಸಲಾಗತ್ತೆ ಅಂತ. ಹೌದು ಹೌದು. ಸೊ ಇದು ಯಾವ ಕಾರಣಕ್ಕೋಸ್ಕರ? ಅದರಿಂದ ಅಂದ್ರೆ ಹಣ್ಣು ಹಂಪಲು ನೈವೇದ್ಯ ಮಾಡಬಾರ್ದು ಅಂದ್ರೆ, ಇವಾಗ ಮನುಷ್ಯರು ನಾವು ಆಹಾರವನ್ನ ಸೇವಿಸಿದ್ರೆ ಅದು ಜೀರ್ಣ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ಅಜೀರ್ಣ ಆಗತ್ತೆ, ಆರೋಗ್ಯ ಸಂಬಂಧಪಟ್ಟಂತ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತೀವಿ. ದೇವ್ರಿಗೂ ಕೂಡ ಇದೆ ಅನ್ವಯನ ಹೇಗೆ ಅಂತ? ಈಗ ನಾವು ಸ್ವಾಮಿ ಮುಂದೆ ನೈವೇದ್ಯವನ್ನ ಇಡ್ತೀವಿ. ತಟ್ಟೆ ಮುಚ್ಚಿ ಆ ತಟ್ಟೆಯನ್ನು ತೆಗೆದಾಗ ತಟ್ಟೆಯಿಂದ ಒಂದು ಹವಿರು ಭಾಗ ಬರುತ್ತೆ. ಆ ಬಿಸಿ ಈಚೆ ಕಡೆ ಬರುತ್ತೆ. ಆ ಹವಿಸನ್ನೇ ಸ್ವಾಮಿಗೆ ನೈವೇದ್ಯ ಅಂತ ಮಾಡೋದು. ಸ್ವಾಮಿ ಏನಾದರೂ ತಿನ್ನೋಕೆ ಶುರು ಮಾಡಿದ್ರೆ ನಮ್ಗೇನು ಉಳಿತಾ ಇರಲಿಲ್ಲ. ಆದ ಕಾರಣ ಏನು ಹವಿರು ಭಾಗವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ತದನಂತರ ನಾವು ಪ್ರಸಾದ ಅಂತ ಎಲ್ಲರಿಗೂ ಕೊಡ್ತೀವಿ. ಆ ಪ್ರಸಾದದ ಭಾಗ ಯಾವಾಗ ನಮ್ಮ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಇರುತ್ತೆ, ಅಂತಹ ಕಾಲದಲ್ಲಿ ಗ್ರಹಣ ಬಂದಾಗ ಹೊಟ್ಟೆಯಲ್ಲಿರೋ ಆಹಾರದಿಂದ ಏನು ನಮಗೆ ತೊಂದರೆ ಆಗುತ್ತೆ, ಅದೇ ರೀತಿಯಾಗಿ ನಾವು ಯದ್ಭಾವಂ ತದ್ಭವತಿ, ನಮ್ಮ ಭಾವನೆಯಿಂದ ಸ್ವಾಮಿಗೆ ನಾವು ನೈವೇದ್ಯ ಮಾಡಲ್ಲ, ಹವಿಸ್ಸನ್ನ ತೋರಿಸಲ್ಲ. ಗುಡಂ ಕಲ್ಯಾಣವರ್ಧನಂ ಅಂತ ಯಾಕೆ ಹೇಳಿದೆ ಅಂದ್ರೆ, ಮಂಗಳಕರವಾದಂಥ ಗುಡ. ಆ ಗುಡ ಬಂದು ಕರಗಲ್ಲ. ನಾವು ನೈವೇದ್ಯ ಮಾಡಿದಾಗ ಅದು ಹಾಗೆ ಉಂಡಿಯಾಗೆ ಇರುತ್ತೆ, ಅದರಿಂದ ಹವಿಸ್ ಬರಲ್ಲ. ಸ್ವಾಮಿಗೆ ನಾವೇನು ತೋರಿಸ್ಲಿಲ್ಲ, ನಿನಗೆ ಒಂದು ನೈವೇದ್ಯ ಇಟ್ಟಿದೀವಪ್ಪ ಅಂತ ಹೇಳೋ ಕಾರಣದಿಂದನೇ ಗುಡವನ್ನು ಮಾತ್ರ ನೈವೇದ್ಯ ಮಾಡೋದು, ಬೇರೆ ಯಾವುದನ್ನು ನೈವೇದ್ಯ ಮಾಡೋದಿಲ್ಲ. ಸರಿ, ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಇವತ್ತು ಪ್ರಸಾದದ ಆಸೆ ಇಟ್ಕೊಂಡು ಯಾರು ಬರಬಾರ್ದು ಅಂತ ಹೇಳ್ತೀರಾ ಹಾಗಾದ್ರೆ ನೀವು? ಪ್ರಸಾದ ಸಿಗೋದಿಲ್ಲ. ಆತರ ಅಲ್ಲ, ಪ್ರಸಾದ ಅಲ್ಲ, ಸ್ವಾಮಿಯ ದರ್ಶನ ತೀರ್ಥ ಪ್ರಸಾದ ಇದು ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಧರ್ಮಗಳಲ್ಲಿ ನಡೆಯುವಂತ ವಿಷಯ ಅಲ್ವೇ? ಸರಿ ಸರಿ ಗುರುಗಳೇ, ಮತ್ತಷ್ಟು ಮಾತಾಡ್ತೀನಿ. ಹರ ನಾಗರಾಜಾಚಾರ್ಯರು ತಮ್ಮನ್ನು ಮಾತಾಡ್ತೀನಿ ಸರ್ ನಾನು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ದೇವರಿಗೂ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಮೈಸೂರಿನಲ್ಲಿ ಚಾಮುಂಡಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತರು. ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ರೆ ನಮಸ್ಕಾರ. ಸೊ ಇವತ್ತು ಗ್ರಹಣದ ಎಫೆಕ್ಟ್ ಪರಿಣಾಮವಾಗಿ ಚಾಮುಂಡಿ ದೇವಸ್ಥಾನವೂ ಕೂಡ ಬಂದ್ ಆಗಿದೆ ಅಂತ ಅನ್ಸುತ್ತೆ. ಸೊ ಏನು ಹೇಳ್ತೀರಾ, ಏನು ಕಾರಣಗಳು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಚಾಮುಂಡಿ ಬೆಟ್ಟದ ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಚಾಮುಂಡಿ ಬೆಟ್ಟದಲ್ಲಿ ಬಂದ್ ಅನ್ನೋ ಪ್ರಶ್ನೆ ಇಲ್ಲ. ನಾವು ಸಾಯಂಕಾಲ 9:30ವರೆವರೆಗೂ ದರ್ಶನ ವ್ಯವಸ್ಥೆ ಮಾಡಿಸ್ತಾ ಇದೀವಿ. ದರ್ಶನ ವ್ಯವಸ್ಥೆ ಇರುತ್ತೆ. ಶಾಸ್ತ್ರ ರೀತಿಯಾಗಿ ಏನ್ ಹೇಳ್ತಾನೆ ಅಂದ್ರೆ, ಗ್ರಹಣ ಸ್ಪರ್ಶ ಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದಾನೆ. ಆ ರೀತಿ ರಾತ್ರಿ 11 ಗಂಟೆಗೆ ಸ್ಪರ್ಶ ಕಾಲದಲ್ಲಿ ಪೂಜೆ ಮಾಡಿ ಮೋಕ್ಷ ಕಾಲದವರೆಗೂ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಪದ್ಧತಿನ ಮಾಡ್ಕೊಂಡ್ ಬಂದಿದೀವಿ ನಾವು. ಅಂದ್ರೆ ದೇವಿ ದರ್ಶನ ಎಲ್ಲರಿಗೂ ಇರುತ್ತಾ, ಅಥವಾ ಪ್ರಧಾನವಾಗಿ ಅಲ್ಲಿರೋಂಥವ್ರು ಮಾತ್ರ ಸ್ಪರ್ಶ ಆದಾಗ ಪೂಜೆ, ಮಧ್ಯಕಾಲದಲ್ಲಿ ಪೂಜೆ, ಅನಂತರ ಮೋಕ್ಷ ನಂತರ ಪೂಜೆ ನೆರವೇರಿಸುವಂತಿದೆಯಾ ಹೇಗೆ ಅಂತ? ಯಾರಿಗೂ ದರ್ಶನ ವ್ಯವಸ್ಥೆ ಇರಲ್ಲ, ಯಾಕಂದ್ರೆ ಭಕ್ತಾದಿಗಳು ಯಾರು ಬರೋದಿಲ್ಲ. ಅದರಿಂದ ನಾವು ದೇವಸ್ಥಾನ ಸಿಬ್ಬಂದಿಗಳು ಸೇರ್ಕೊಂಡು ಪೂಜೆ ಮಾಡೋ ಪದ್ಧತಿ ಇದೆ ಇಲ್ಲಿ. ಸರಿ, ಒಂದು ವೇಳೆ ಏನಾದ್ರೂ ಇವಾಗ ಗ್ರಹಣ, ಚಂದ್ರಗ್ರಹಣ ಅನ್ನುವಂಥ ದೀಕ್ಷಿತ್ರೆ ರಾತ್ರಿ ಆಗ್ತಾ ಇರೋದ್ರಿಂದ ಭಕ್ತರು ಬರೋದಿಲ್ಲ, ಅದೇ ಏನಾದ್ರು ಮಧ್ಯಾಹ್ನ ಅಥವಾ ಸಂಜೆ ಏನಾದ್ರು ಈ ಗ್ರಹಣ ಅನ್ನುವಂಥದ್ದು ಸಂಭವಿಸಿದ್ರೆ ಆವಾಗ ಯಾವ ರೀತಿ ಇರ್ತಾ ಇತ್ತು ಪೂಜಾ ಕೈಂಕರ್ಯಗಳು ಅನ್ನುವಂಥದ್ದು? ಇಲ್ಲಿ ಗ್ರಹಣ ಅನ್ನೋದೇ ಮೊದಲು ತಗೋಬೇಕಾದ ಪ್ರಶ್ನೆ, ಅದರಿಂದ ಯಾರಿಗೂ ದರ್ಶನ ವ್ಯವಸ್ಥೆ ಇರೋದಿಲ್ಲ ಅಂತ ಹೇಳ್ತೀನಿ ನಾನು. ಸರಿ, ಹಾಗಾದ್ರೆ ಅಲ್ಲಿನ ಸಿಬ್ಬಂದಿ ಮತ್ತೆ ಪ್ರಧಾನ ಅರ್ಚಕರು ಇವರೆಲ್ಲರೂ ಸೇರಿ ದೇವಿಗೆ ಪೂಜೆಯನ್ನ ಮಾಡ್ತಾ ಇರ್ತಾರೆ.
ದೇವಸ್ಥಾನದ ಬಾಗಿಲನ್ನ ಯಾವುದೇ ಕಾರಣಕ್ಕೂ ಮುಚ್ಚೋದಿಲ್ಲ ಅನ್ನುವಂಥದ್ದು. ದೀಕ್ಷಿತ್ರೆ, ಶಶಿಶೇಖರ್ ದೀಕ್ಷಿತ್ರೆ, ಈಗ ಈ ಸಂದರ್ಭದಲ್ಲಿ ಏನಾದರೂ ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನಿಯಮಗಳನ್ನೇನಾದರೂ ಪಾಲಿಸಲಾಗತ್ತಾ ಹೇಗೆ ಅಂತ? ನಿಯಮಗಳು ಅಂದ್ರೆ ಇಲ್ಲಿ ಒಂದು ಏನು ರೂಢಿ ಪದ್ಧತಿ ಇದೆ ಸಂಪ್ರದಾಯದಂಗೆ ಆ ಪದ್ಧತಿನ ಅನುಸರಿಸಿ ಪೂಜೆ ಮಾಡ್ತಕ್ಕಂಥದ್ದು. ಅಂದ್ರೆ ಯಾವ ರೀತಿ ನಿಯಮಗಳನ್ನ ಪಾಲಿಸಲಾಗತ್ತೆ ಅಂತ? ಏನು ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಮೈಲ್ಗೆ ಅಂತ ತೋರಿಸ್ಕೋತೀವಿ. ಗ್ರಹಣ ಸಂದರ್ಭದಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಆ ಪದ್ಧತಿ ಇಲ್ಲಿ. ಸರಿ, ವಿಶೇಷವಾಗಿ ಏನಾದ್ರು ಹೋಮ ಹವನಗಳೇನಾದ್ರು ನಡೆಯುತ್ತಾ, ಅಥವಾ ಇವಾಗ ಯಾರಿಗಾದ್ರೂ ದೋಷಗಳಿದ್ದಾಗ, ಇಂತಿಂಥ ರಾಶಿಯವರಿಗೆ ದೋಷಗಳಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಏನಾದ್ರೂ ಪ್ರತಿಕ್ರಿಯೆ ಅಂದ್ರೆ ಅದಕ್ಕೇನಾದ್ರು ಬಿಡುಗಡೆಗೆ ಏನಾದ್ರೂ ಮಾಡಿಸುವಂಥ ಪ್ರಕ್ರಿಯೆ ನಡೆಯುತ್ತಾ ಹೇಗೆ ಅಂತ? ಇದೇನು ಅಂದ್ರೆ ಈಗ ಆಚರಣೆ ಮಾಡ್ಕೊಂಡ್ ಬಂದಿರತಕ್ಕಂತ ಕೆಲವು ಪದ್ಧತಿ ಇದೆ. ಇದು ಹಿಂದೆಯಿಂದ ದೇವಸ್ಥಾನದಲ್ಲಿ ಮಾಡ್ಕೊಂಡ್ ಬಂದಿರೋ ಪದ್ಧತಿಲಿ ಯಾವ ಪದ್ಧತಿ ಆಚರಣೆನೂ ಇಲ್ಲಮ್ಮ. ಸರಿ, ಅಂದ್ರೆ ಈ ಗ್ರಹ ಶಾಂತಿಗಳು ಆ ತರದೆಲ್ಲ ಏನು ನೆರವೇರೋದಿಲ್ಲ ಅಂತ? ನೆರವೇರೋದಿಲ್ಲ. ಓಕೆ, ಸರಿ. ನೀವು ಹೇಳಿ ಸರಿ ಹಾರ ನಾಗರಾಜಾಚಾರ್ಯ ಅವರೇ. ನೋಡಿ, ಇವಾಗ ಗ್ರಹಣದ ದಿವಸ ಕೆಲವೊಂದು ದೇವಸ್ಥಾನಗಳಲ್ಲಿ ಬೇರೆ ರೀತಿಯಾದಂಥ ನಿಯಮಗಳನ್ನೇ ಪಾಲಿಸಲಾಗುತ್ತೆ. ಇವಾಗ ಚಾಮುಂಡೇಶ್ವರಿ ದೇವಸ್ಥಾನದ ಹೇಳ್ತಾ ಇದ್ರು, ಸ್ಪರ್ಶ ಮೋಕ್ಷ ಕಾಲದಲ್ಲಿ ವಿಶೇಷವಾದಂಥ ಅಭಿಷೇಕಗಳು ನೆರವೇರುತ್ತೆ. ಅಲ್ಲಿನ ಸಿಬ್ಬಂದಿ ಅರ್ಚಕರೆಲ್ಲ ಸೇರಿಕೊಂಡು ದೇವಿಯನ್ನು ಪೂಜೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಗ್ರಹಣ ಅಂತ ಬಂದಾಗ ಈ ವಿಗ್ರಹಕ್ಕೆ, ಆಮೇಲೆ ದೇವಸ್ಥಾನಕ್ಕೆ ಈ ರೀತಿಯಾಗಿ ತೆಗೆದುಕೊಂಡಾಗ ಏನಾದರೂ ಅದಕ್ಕೂ ಏನಾದ್ರೂ ಕಿರಣಗಳು, ಇವಾಗ ದುಷ್ಟ ಕಿರಣಗಳು ಪ್ರಭಾವ ಬೀರುತ್ತೆ. ಆ ಕಿರಣಗಳಿಂದ ಏನಾದ್ರೂ ವಿಗ್ರಹಕ್ಕೆ ಚ್ಯುತಿ ಆಗೋದು, ತೊಂದರೆ ಆಗುವಂಥದ್ದು ಅಂತ ನಡೆಯುತ್ತಾ ಹೇಗೆ ಅಂತ ಸರ್? ವಿಗ್ರಹ ಚ್ಯುತಿ ಆಗಲ್ಲ, ಅಪವಿತ್ರ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ದೇವಾಲಯಗಳನ್ನು ಬೆಟ್ಟದ ಮೇಲೆ ಮಾಡೋರು, ಕೆಳಗಡೆ ಮಾಡ್ತಾನೆ ಇರಲಿಲ್ಲ. ಮತ್ತು ಎರಡನೇದು ಗರ್ಭಗುಡಿ ಹೆಚ್ಚಿನಂಶ ತುಂಬ ದೂರ ಇರೋದು. ಗರ್ಭಗುಡಿಗೆ ಬೆಳಕು ಬೀಳೋ ಹಾಗಿಲ್ಲ, ಮತ್ತು ಗರ್ಭಗುಡಿಗೆ ಗಾಳಿ ಪ್ರವೇಶ ಮಾಡೋ ಹಾಗಿಲ್ಲ. ಏನಿದ್ರು ದೀಪದ ಬೆಳಕಲ್ಲೇ ಇರಬೇಕು. ಗರ್ಭಗುಡಿಗೂ ಮನುಷ್ಯನಿಗೂ ಆದಷ್ಟು ಎಷ್ಟು ದೂರ ಇರುತ್ತೆ ಅಷ್ಟು ಒಳ್ಳೆಯದು. ಮನುಷ್ಯ ಏನು ಉಸಿರು ಬಿಡ್ತಾನೆ ಆ ಉಸಿರು ದೇವತಾ ಮೂರ್ತಿಗಳ ಮೇಲೆ ಬೀಳಬಾರದು ಅಂತ ನಿಯಮ ಇದೆ, ಆಗಮಶಾಸ್ತ್ರದ ಪ್ರಕಾರ ಇರೋದು. ಅದಕ್ಕೆ ಏನಿದ್ರು ದೂರದಿಂದಲೇ ಭಗವಂತನ ನೋಡಬೇಕು. ಮಂಗಳಾರತಿ ಆಗುವಾಗ ಮಾತ್ರ ದೇವತಾ ಮೂರ್ತಿಗಳ ದರ್ಶನ ಆಗುತ್ತೆ ಸರ್ವೇ ಸಾಮಾನ್ಯಗೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೆಟ್ಟಗಳಲ್ಲಿ ಸಾಮಾನ್ಯವಾಗಿ ಅಶುದ್ಧವಾದಂಥವರು ಯಾರು ಮೈಲಿಗೆ ಇರ್ತಾರೆ ಅಂಥವರ ಗಾಳಿ ಕೂಡ ದೇವತಾ ಮೂರ್ತಿಗಳ ಮೇಲೆ ಬೀಳಬಾರ್ದು ಅಂತಾನೆ ಬೆಟ್ಟದ ಮೇಲೆ ದೇವತೆಗಳ ಹಿಂದೆ ಮಾಡ್ತಾ ಇದ್ದಿದ್ದು. ಈಗ ಅದೆಲ್ಲ ಬದಲಾವಣೆ ಆಗಿಬಿಟ್ಟಿದೆ. ಅದಕ್ಕಾಗಿಯೇ ನೋಡಿ, ಇನ್ನೊಂದು ವಿಶೇಷ ಅಂತಂದರೆ ಬರೀ ಗ್ರಹಣ ಸಮಯ ಅಲ್ಲ, ದೇವತೆಗಳಲ್ಲಿ ಸುತ್ತಮುತ್ತಲಲ್ಲಿ ಯಾವ್ದಾದ್ರು ಸಾವಾಗ್ಬಿಟ್ರೆ ಬಾಗಿಲಾಕ್ಬಿಡ್ತಾರೆ. ಅಲ್ಲಿ ಸುತ್ತಲಲ್ಲಿ ಯಾವ್ದಾದ್ರು ಒಂದು ಸಾವಾದ್ರೆ ದೇವಸ್ಥಾನ ಬಾಗಿಲು ಹಾಕಿ, ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಗಮನಿಸಬಹುದು, ಅಲ್ಲಿ ಸುತ್ತಮುತ್ತ ಪ್ರಾಕಾರದಲ್ಲಿ ಯಾವುದೇ ಇದಾದ್ರೂ ಯಾವ್ದು ಸಾವಾದ್ರೂ ಕೂಡ ದೇವಸ್ಥಾನ ಬಾಗಿಲು ಹಾಕಿ ಅದು ಶವಯಾತ್ರೆಯಲ್ಲಿ ಆದಮೇಲೆ ಬಾಗಿಲು ತೆಗೆದು ಶುದ್ಧವಾಗಿ ಅಭಿಷೇಕಗಳು ಮಾಡಿ, ಏನು ಹೇಳಿದ್ರು ಅವರು ಶಾಸ್ತ್ರಿಗಳು ಅದೇ ಥರ ಶುದ್ಧವಾಗಿ ಅಭಿಷೇಕ ಮಾಡಿ ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಈ ಗ್ರಹಣ ಸಮಯದಲ್ಲಿ ಏನು ಮಾಡ್ತಾರೆ, ದೇವತಾ ಮೂರ್ತಿಗಳಿಗೆ ಒಂದು ದರ್ಬೆಯ ಕೂರ್ಚು ಮಾಡ್ತಾರೆ. ದರ್ಬೆಯ ಮೊದಲು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ದರ್ಬೆ ಕೂರ್ಚಿಡ್ತಾರೆ. ಆ ದರ್ಬೆ ಇದನ್ನೆಲ್ಲ ತಡೆಯುತ್ತೆ ಅಂತ ನಮ್ಮ ನಂಬಿಕೆ. ಆ ದರ್ಬೆಗೆ ಆ ಶಕ್ತಿ ಇರುತ್ತೆ, ಅದಕ್ಕೆ ದರ್ಬೆಯನ್ನು ಇಡೋದೇ ಆ ಉದ್ದೇಶಕ್ಕೋಸ್ಕರ. ಮತ್ತೆ ಈಗ ಸಹ ನೀವು ಹೇಳಿದಾಗ ಆಗಲೇ ಶಾಂತಿ ಹೋಮಗಳು, ಗ್ರಹ ಶಾಂತಿ ಹೋಮಗಳು ತುಂಬಾ ದೇವಾಲಯಗಳು ಈಗ ಮಾಡ್ತಾ ಇದ್ದಾರೆ. ಇದು ಕೇತುಗ್ರಸ್ತ ಗ್ರಹಣ ಆದ್ರಿಂದ ಅನೇಕರಿಗೆ ಜನ್ಮ ರಾಶಿ ಜನ್ಮ ನಕ್ಷತ್ರಗಳಿಗೆ ಗ್ರಹಣ ಇರುತ್ತೆ. ಆ ನಿಮಿತ್ತ ಶಾಂತಿ ಆಚರಣೆ ಮಾಡ್ತಾರೆ. ಅಂತ ಶಾಂತಿ ಮಾಡೋದು ಬಹಳ ಮುಖ್ಯವಾಗಿ. ಮತ್ತೆ ಎರಡನೇದು, ಇಲ್ಲಿ ಅಶೌಚ ಇದ್ರೂ ಕೂಡ, ಈ ಕೆಲವ್ರ ಮನೆಯಲ್ಲಿ ಅಶೌಚ ಇರುತ್ತೆ, ಏನೋ ಮೈಲಿಗೆ ಅಂಟಿರುತ್ತೆ, ಅವರು ಕೂಡ ಗ್ರಹಣ ಸ್ನಾನ ಮಾಡಲೇಬೇಕು. ಈ ಗ್ರಹಣ ಸ್ನಾನ ಅವರು ಕೂಡ ಮಾಡಬೇಕು. ಗ್ರಹಣದ ಆಚರಣೆ ಅವ್ರಿಗೂ ಇರುತ್ತೆ. ದೇವತಾ ಮೂರ್ತಿಗಳನ್ನ ಸ್ಪರ್ಶ ಮಾಡಲಿ ಬಿಡ್ಲಿ, ಪೂಜೆ ಮಾಡಲಿ ಬಿಡ್ಲಿ, ಗ್ರಹಣದ ಆಚರಣೆ ಮಾತ್ರ ಅಶೌಚ ಇದ್ದವ್ರಿಗೂ ಉಂಟು. ಓಕೆ, ಅಂದ್ರೆ ಗ್ರಹಣದ ಸಂದರ್ಭದಲ್ಲಿ ದೇವರನ್ನ ಮುಟ್ಟಬಾರದು ಅಷ್ಟೇ. ಕೆಲವೊಂದು ಕಡೆ ಅಭಿಷೇಕಗಳು ನಡೆಯುತ್ತಲ್ಲ, ಇವಾಗ ಹೇಳ್ತಾರೆ ಚಾಮುಂಡಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾ ಇರ್ತೀವಿ ನಾವು ಅಂತ, ದೇವತಾ ದರ್ಶನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ಪೂಜೆ ದೃಷ್ಟಿಯಿಂದ ಮಾಡ್ತಾರೆ, ಸ್ಪರ್ಶ ಮಾಡಲ್ಲ, ಅಭಿಷೇಕ ಮಾಡೋ ಹಾಗಿಲ್ಲ, ಪೂಜೆಗಳು ಮಾಡಬಹುದು. ಪೂಜೆಗಳು, ಜಪ, ಅದಕ್ಕೆ ಸಂಬಂಧಪಟ್ಟಂತ ಹೋಮಗಳು ಅದೆಲ್ಲ ಮಾಡ್ತಾರೆ ಪೂರ್ತಿ. ಸರಿ ಸರಿ. ಶಶಿಶೇಖರ್ ದೀಕ್ಷಿತ್ರೆ, ಈಗ ನಿಮ್ಮ ದೇವಸ್ಥಾನದಲ್ಲಿ ಗ್ರಹಣದ ದಿವಸ ಏನ್ ನಡೆಯುತ್ತೆ ಅಂತ ಸರ್ ಹೇಳ್ತಾ ಇದ್ರಿ? 9:30ವರೆವರೆಗೂ ಕೂಡ ಭಕ್ತರು ಬಂದು ದೇವಿ ದರ್ಶನ ಮಾಡ್ಬೋದು ಅಂತ. ಅದಾದ ನಂತರ ಪ್ರಕ್ರಿಯೆಗಳನ್ನ ನೋಡಿದ್ರೆ ಏನ್ ನಡೆಯುತ್ತೆ ಅಂತ ಸರ್?
ಪ್ರಕ್ರಿಯೆ ಅಂತಂದ್ರೆ ಸ್ನಾನ ಮಾಡಿ ನಾವು ಶುದ್ಧವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೋಗಿ ನಾವು ಎಂದಿನಂತೆ ಯಾವ ಕೈಂಕರ್ಯ ರೀತಿಯಲ್ಲಿ ಇಲ್ಲಿ ಒಂದು ಸಂಪ್ರದಾಯ ಏನ್ ಮಾಡಿದ್ದಾರೆ ಆ ಸಂಪ್ರದಾಯದಂಗೆ ಪೂಜೆ ಮಾಡ್ತೀವಿ ನಾವು. ಸರಿ ಸರಿ ಸರಿ. ಸೋಮಸುಂದರ್ ದೀಕ್ಷಿತ್ರೆ, ತಾವು ಹೇಳಿ ಸರ್. ಈಗ ನೋಡಿ, ಹೇಳ್ತಾ ಇದ್ರಿ ನೀವು 8 ಗಂಟೆವರೆಗೂ ಕೂಡ ಶಿವನ ದರ್ಶನಕ್ಕೆ ಅನುವು ಮಾಡಿಕೊಡ್ತೀವಿ. ಅದಾದ ನಂತರ ಇವಾಗ ಗ್ರಹಣ ಆರಂಭವಾದಾಗ ಒಂದು ಅಭಿಷೇಕವನ್ನ ಮಾಡ್ತೀರಿ ಅಂತ. ಅದಾದ ನಂತರ ಅಂದ್ರೆ ಇವಾಗ ಈ ಅಭಿಷೇಕ ಅನ್ನುವಂಥದ್ದು, ಮೋಕ್ಷದ ಸ್ನಾನ ಅನ್ನುವಂಥದ್ದು, ಮೋಕ್ಷದ ಅಭಿಷೇಕ ಅನ್ನುವಂಥದ್ದು ಶಿವನಿಗೂ ನಡೆಯುತ್ತಾ ಹೇಗೆ ಅಂತ ಸರ್? ಇಲ್ಲಾಂದ್ರೆ ಬೆಳಗ್ಗೆನೆ ಒಂದೇ ಸತಿ ಅಭಿಷೇಕ ಇತ್ಯಾದಿಗಳು ನಡೆಯುತ್ತಾ ದೇವರಿಗೆ ಅಂತ? ಇಲ್ಲ ಇಲ್ಲ, ಆಲಯದಲ್ಲಿ ಈಗ ಆರಂಭ ಕಾಲಕ್ಕೆ ಮುಂಚೆ ನಾವೊಂದು ಅಭಿಷೇಕ ಮಾಡ್ತೀವಿ. ತದನಂತರ ಸ್ವಾಮಿ ಮೇಲೆ ದಾರಾಪಾತ್ರೆಯನ್ನು ಕಟ್ಟಿ ಅದಕ್ಕೆ ಜಲವನ್ನು ಹಾಕ್ತಿವಿ. ಸ್ವಾಮಿ ಮೇಲೆ ಜಲ ಬೀಳ್ತಾನೇ ಇರುತ್ತೆ. ಮೋಕ್ಷವಾದ ನಂತರ ಸ್ವಲ್ಪ ಕ್ಷೀರವನ್ನು ಸ್ವಾಮಿಗೆ ಅಭಿಷೇಕ ಮಾಡಿ ಸ್ವಾಮಿಗೆ ಬಿಟ್ಬಿಡ್ತೀವಿ. ತದನಂತರ ಸೂರ್ಯೋದಯಾದಿ ಆದ್ಮೇಲೆ, ನಾಳೆ ಬೆಳಗ್ಗೆ ಸೂರ್ಯನ ಉದಯ ಆದ್ಮೇಲೆ ಪುಣ್ಯಾಹ ಅಂದ್ರೆ ಆ ದೇವಸ್ಥಾನವನ್ನು ಶುದ್ಧಿ ಮಾಡ್ಕೊಳ್ಳೋದು ಅಂತ. ಸ್ಥಳಶುದ್ಧತ್ತಂ, ದ್ರವ್ಯಶುದ್ಧತ್ತಂ, ಆತ್ಮಶುದ್ಧತ್ತಂ, ಆಲಯ ಪ್ರಾಕಾರ ಶುದ್ಧತ್ತಂ ಅಂತೇಳಿ 4 ಭಾಗವಾಗಿ ದೇವಸ್ಥಾನಗಳನ್ನೆಲ್ಲ ನಾವು ಶುದ್ಧಿ ಮಾಡ್ಕೊತೀವಿ. ಶುದ್ಧಿಯಾದ ನಂತರ ಸ್ವಾಮಿಗೆ ಮಹಾಭಿಷೇಕ. ಯಾಕೆಂದ್ರೆ ಆ ಗ್ರಹಣದ ಸ್ಪರ್ಶದಿಂದ ಸ್ವಾಮಿಗೆ ಬಹಳ ನೋವಾಗಿರುತ್ತೆ. ಆ ನೋವನ್ನು ಕಳೆಯೋದಕ್ಕಾಗಿ ಸ್ವಾಮಿಗೆ ವಿಪರೀತವಾಗಿ ಹಾಲನ್ನು ಅಭಿಷೇಕ ಮಾಡ್ತೀವಿ. ಹಾಲಿನ ಅಭಿಷೇಕದ ನಂತರ ಅಲಂಕಾರ ನಂತರ ನೈವೇದ್ಯ, ಧೂಪ ದೀಪ ನೈವೇದ್ಯ, ಮಂಗಳಾರತಿ, ಎಲ್ಲರಿಗೂ ದರ್ಶನ. ಸರ್, ಇವಾಗ ನೋಡಿ ಸರ್ ದೀಕ್ಷಿತ್ರೆ, ಇವಾಗ ದೇವಸ್ಥಾನದ ಪ್ರಕ್ರಿಯೆ ಬಗ್ಗೆ ಹೇಳಿದ್ರಿ. ಇದೇ ತರನೇ ಅಂದ್ರೆ ಮನೆಗಳಲ್ಲಿ ಆಚರಣೆ ಮಾಡುವ ಗ್ರಹಣವನ್ನ ಅದು ಹೇಗೆ ಆಚರಣೆ ಅನ್ನುವಂಥದ್ದು ನಡಿಬೇಕು ಅಂತ? ಸಾಮಾನ್ಯವಾಗಿ ಮನೆಗಳಲ್ಲಿರುವವರು ಈ ಗ್ರಹಣ ಕಾಲದಲ್ಲಿ ಏನಪ್ಪ ಮಾಡಬೇಕು ಅಂದ್ರೆ, ಅವ್ರಿಗೆ ಬಂದ ದೇವರು ಯಾವ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾರೋ, ಸ್ತುತಿ ಸ್ತೋತ್ರ ಸ್ತುತಿ ಪ್ರಿಯಾಯೇ ನಮಃ, ಆ ರೀತಿಯಾಗಿ ನಮ ಶಿವಾಯ ಹೇಳ್ಬೋದು, ನಮೋ ನಾರಾಯಣ ಹೇಳ್ಬೋದು, ಏನು ಬೇಕೋ ಅವರು ದೇವರ ಮುಂದೆ ಒಂದು ದೀಪ ಹಚ್ಚಿಟ್ಬಿಟ್ಟು ಕೂತ್ಕೊಂಡು ಜಪ ಮಾಡ್ತಾ ಇರ್ಬೋದು. ಯಾಕೆ ಈ ಜಪವನ್ನ ಮಾಡಬೇಕು ಈ ಗ್ರಹಣ ಕಾಲದಲ್ಲಿ ಅಂದ್ರೆ, ಒಂದು ಸಮುದ್ರ ತೀರದಲ್ಲಿ ಒಂದು ಸರಿ ನಮ ಶಿವಾಯ ಅಂದ್ರೆ 1,00,000 ನಮ ಶಿವಾಯ ಆಗುತ್ತೆ. ನದಿ ತೀರದಲ್ಲಿ ಕೂತ್ಕೊಂಡು ಒಂದು ನಮ ಶಿವಾಯ ಹೇಳಿದ್ರೆ 10,000 ನಮ ಶಿವಾಯ ಆಗುತ್ತೆ. ಕಲ್ಯಾಣಿಗಳಲ್ಲಿ ಕೂತ್ಕೊಂಡು ಜಪ ಮಾಡಿ ಒಂದು ನಮ ಶಿವಾಯ ಅಂದ್ರೆ 1000 ನಮ ಶಿವಾಯ ಆಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ಒಂದು ನಮ ಶಿವಾಯ ಅಂದ್ರೆ 100 ನಮ ಶಿವಾಯ ಆಗುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಯಾಕೆಂದ್ರೆ ಚಂದ್ರಗ್ರಹಣ ಅಂದ್ರೆ ಚಂದ್ರ ಜಲಾಧಿಪ, ಅವನು ಜಲಕ್ಕೆ ಅಧಿಕಾರಿ. ಅಂತಹ ಸಮುದ್ರದಲ್ಲಿ, ಎಂತ ವಿಶಾಲವಾದ ಸಮುದ್ರ, ಅಲ್ಲಿ ಮಾಡಿದ ಜಪದಿಂದ ಅಷ್ಟು ಪಟ್ಟು ದೊಡ್ಡದಾಗುತ್ತೆ. ಹರಿಯುವ ನದಿಯಲ್ಲಿ ಕೂತ್ಕೊಂಡು ಮಾಡಿದ್ರೆ ಅಷ್ಟು ಪಟ್ಟು ದೊಡ್ಡದಾಗುತ್ತೆ. ಕಲ್ಯಾಣಿಗಳಲ್ಲಿ ಕೂತ್ಕೊಂಡು ಮಾಡಿದ್ರೆ ಅಷ್ಟು ಪಟ್ಟು ದೊಡ್ಡದಾಗುತ್ತೆ. ಯಾವುದು ಅವಕಾಶ ಇಲ್ಲ, ನಾವು ನದಿಗೆ ಹೋಗೋಕ್ಕಾಗಲ್ಲ, ಸಮುದ್ರಕ್ಕೆ ಹೋಗೋಕ್ಕಾಗಲ್ಲ, ಕೊಳಕ್ಕೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಸ್ವಾಮಿ ಮುಂದೆ ದೀಪ ಹಚ್ಚಿ ನಾವು ಒಂದೊಂದು ನಮ ಶಿವಾಯ ಹೇಳ್ತಾ ಇದ್ರೆ 10 ನಮ ಶಿವಾಯಗಳಾಗಿ 1 ಗಂಟೆ ನಾವು 1,000 ನಮ ಶಿವಾಯ ಹೇಳಿದ್ರೆ 1,00,000 ನಮ ಶಿವಾಯದ ಪುಣ್ಯ ನಮ್ಮ ಮನೆಯಲ್ಲೇ ಸಿಗುತ್ತೆ. ಇದು ಚಂದ್ರಗ್ರಹಣದ ವೈಶಿಷ್ಟ್ಯತೆ. ನಾವು ಅಶೌಚವನ್ನು ನೋಡಿದಿರಾ, ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಮಾಡೋದು. ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿ ಇವತ್ತು ನಾವು ಅರ್ಚಕರುಗಳಾಗಿರೋರು ಸ್ವಾಮಿಗೆ ಒಳ್ಳೆಯವರು ಬಂದಿರ್ತಾರೆ, ಕೆಟ್ಟವರು ಬಂದಿರ್ತಾರೆ, ಅಶೌಚವಾಗಿ ಬಂದಿರ್ತಾರೆ, ಮುಟ್ಟು ಮೈಲಿಗೆ ಇಲ್ದಿರ ಬಂದಿರ್ತಾರೆ. ಇಂಥ ದೋಷಗಳೆಲ್ಲ ನಿವಾರಣೆ ಆಗಿ ಆ ಸ್ವಾಮಿಗೆ ಶಕ್ತಿ ತುಂಬಾ ಇರಲಿ ಅಂತೇಳಿ ಆ ಗ್ರಹಣ ಕಾಲದಲ್ಲಿ ಅವನ ಮುಂದೆ ಕೂತ್ಕೊಂಡು ನಾವು ಜಪವನ್ನ ಮಾಡ್ತಾ ಇರ್ತೀವಿ. ಸರಿ, ಇವಾಗ ಭಗವಂತನ ಶುದ್ಧಿ ಕಾರ್ಯ ಜೊತೆಗೆ ಅಶೌಚವನ್ನ ನಿರ್ಮೂಲನೆ ಮಾಡೋದ್ರ ಜೊತೆಗೆ ದೇವಸ್ಥಾನವನ್ನು ಕೂಡ ಶುದ್ಧಿ ಮಾಡಲಾಗುತ್ತಾ? ಅಂದ್ರೆ ದೇವಸ್ಥಾನವನ್ನ ಕೂಡ ಇಡೀ ದೇವಸ್ಥಾನವನ್ನು ತೊಳೆಯುವಂತ ಪ್ರಕ್ರಿಯೆ, ಶುದ್ಧಿ ಮಾಡುವಂತ ಕ್ರಿಯೆ ಕೂಡ ನಡೆಯುತ್ತಾ ಹೇಗೆ ಅಂತ? ಖಂಡಿತ ನಡೆಯುತ್ತೆ. ಅದಕ್ಕೆ ಪುಣ್ಯಾಹ ಅಂತ ಹೇಳ್ತಾರೆ. ಶುದ್ಧ ಪುಣ್ಯಾರ್ಥ ಅಂದ್ರೆ ಸ್ಥಳ ಶುದ್ಧ್ಯರ್ಥಂ, ದ್ರವ್ಯ ಶುದ್ಧ್ಯರ್ಥಂ, ಆತ್ಮಶುದ್ಧ್ಯರ್ಥಂ, ಪ್ರಾಕಾರ ಶುದ್ಧ್ಯರ್ಥಂ, 4 ಸಮಭಾಗಿನಃ. ಈ 4 ಸಮವಾಗಿರುತ್ತೆ ಅನ್ನೋ ಒಂದು ವಿಷಯ. ಈ ಪುಣ್ಯಾಹದಿಂದ ನಾವು ದೇವಾಲಯವನ್ನು ಪೂರ್ತಿಯಾಗಿ ಶುಚಿ ಮಾಡಿ ಆ ಪುಣ್ಯಾಹದ ಜಲವನ್ನು ಚುರಿಸಿ ಅದ ನಂತರ ನಾವು ಮಾಡಿದಾಗ ಯಾರೋ ಶೌಚದವರು ಬಂದಿರ್ತಾರೆ, ಹೋಗಿರ್ತಾರೆ, ಇದೆಲ್ಲ ಮಧ್ಯಕಾಲದಲ್ಲೂ ನಡೆದಿರುತ್ತೆ. ಅಂತಹುದು ಕೂಡ ಶುದ್ಧಿ ಆಗುತ್ತೆ ಅನ್ನೋದು ಈ ಪುಣ್ಯಾಹದ ವೈಶಿಷ್ಟ್ಯತೆ. ಅಂದ್ರೆ ಇವಾಗ ದೇವರಿಗೂ ಕೂಡ ಇಂಥ ಪ್ರಕ್ರಿಯೆಗಳು ನಡೆಯೋದ್ರಿಂದ ದೇವರಿಗೂ ಕೂಡ ಅಂದ್ರೆ ಇವಾಗ ಸಾಮಾನ್ಯವಾಗಿ ಏನಂದ್ರೆ ದೇವಸ್ಥಾನದ ಬಾಗಿಲು ಮುಚ್ತಾರೆ, ದೇವಸ್ಥಾನದಲ್ಲಿ ಪೂಜೆಗಳು ನಡೆಯಲ್ಲ, ಇದೆಲ್ಲ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ ಅನ್ನೋದಾದ್ರೆ ಅಂದ್ರೆ ದೇವರಿಗೂ ಕೂಡ ಮಂಕ ಆಗ್ತಾನ ಹೇಗೆ ಅಂತ? ಅಲ್ಲ, ಆ ಶಿಲೆಯಲ್ಲಿರುವ ಶಕ್ತಿ ಕುಂದುತ್ತೆ ಅಂತೇಳಿ. ಇದು ಏನಾಗುತ್ತೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ನಾವು ಒಂದು ವಾಕ್ಯ ಇಟ್ಕೊಂಡಿದೀವಿ. ಒಂದು ವಾಕ್ಯ ಇದೆ,
ನಾವು ಈಗ ಈಚೆ ಕಡೆ ಬರ್ತೀವಿ, ಯಾರೋ ಒಬ್ಬ ಭಕ್ತಾದಿ ಅಶೌಚವಾಗಿರ್ತಾನೆ, ಬಟ್ ದೇವಸ್ಥಾನಕ್ಕೆ ಬಂದ್ಬಿಟ್ಟಿರ್ತಾನೆ, ಅವನಿಗೆ ವಿಷಯ ಗೊತ್ತಿರಲ್ಲ, ಆದ್ರೆ ನಮ್ಮನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನಾವು ತಿರ್ಗಾ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಮುಟ್ತೀವಿ. ನನಗೂ ಗೊತ್ತಿರಲ್ಲ ಅವನು ಅಶೌಚವಾಗಿದ್ದಾನೆ ಅಂತ, ಅವನಿಗೂ ಗೊತ್ತಿಲ್ಲ ಅವನು ಅಶೌಚವಾಗಿದ್ದಾನೆ ಅಂದ್ರೆ, ಬಟ್ ಆ ಜಾಗದಲ್ಲಿ ಅವನು ಅಶೌಚಿ. ಅಶೌಚಿಯ ಸ್ಪರ್ಶದಿಂದ ನಾನು ಹೋಗಿ ಸ್ವಾಮಿಯನ್ನ ಮುಟ್ಟಿದಾಗ ಸ್ವಾಮಿಗೂ ಅಶೌಚ ಆಗುತ್ತೆ. ಇಂತಹ ಕಾರಣದಿಂದ ನಿತ್ಯ ಪುಣ್ಯಾಹ, ನಾವು ಬೆಳಗ್ಗೆ ಎದ್ದು ಸ್ವಾಮಿಗೆ ಪುಣ್ಯಾಹ ಮಾಡಿ ದೇವಸ್ಥಾನದಲ್ಲಿ ಕಾರ್ಯಗಳನ್ನು ಆರಂಭ ಮಾಡ್ತೀವಿ. ಯಾಕೆಂದ್ರೆ ಸಾಯಂಕಾಲದವರೆಗೂ ಏನು ನಡೆಯುತ್ತೆ ಅಂತ ಅಶೌಚಗಳೆಲ್ಲ ನಿರ್ಣಯವಾಗಬಾರದು ಅನ್ನೋ ಉದ್ದೇಶದಿಂದ ಮಾಡ್ತೀವಿ. ಹಾಗೂ ಸ್ವಾಮಿಗೆ ಅಶೌಚ ನಿರ್ಣಯ ಇದ್ರೆ ದೇವರಲ್ಲಿರುವಂತಹ ಶಕ್ತಿ ಕುಂದು ಹೋಗ್ಬಿಡುತ್ತೆ. ಹೀಗಾಗಿ ನಿತ್ಯ ಪುಣ್ಯಾಹದ ರೀತಿಯಲ್ಲೇ ಗ್ರಹಣದ ಸಂದರ್ಭದಲ್ಲಿ ಯಾವ ರೀತಿಯ ಪುಣ್ಯಾಹ ನಡೆಯುತ್ತೆ ಅಂತ ಹೇಳ್ತೀರಾ? ಇದನ್ನ ನಾವು ಮಹಾಪುಣ್ಯಾಹ ಅಂತ ಹೇಳ್ತೀವಿ. ಈಗ ನಮ್ಮ ಅರ್ಚಕರುಗಳಲ್ಲಿ ಒಂದು 10 ದಿನ ಅಶೌಚ ಬರುತ್ತೆ, ನಾವು 10 ದಿನ ದೇವಸ್ಥಾನಕ್ಕೆ ಹೋಗಲ್ಲ, ನಮ್ಮ ಪರವಾಗಿ ಯಾರೋ ಒಬ್ಬರನ್ನ ಇಟ್ಟು ಪೂಜೆ ಮಾಡಿಸ್ತಾ ಇರ್ತೀವಿ. 12ನೇ ದಿನ ನಾವು ಶುದ್ಧಿಯಾಗಿ ಆತ್ಮಶುದ್ಧ್ಯರ್ಥಂ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ರೆ ಅವತ್ತೊಂದು ಮಹಾಪುಣ್ಯಾಹ ಮಾಡ್ತೀವಿ. ಯಾಕಂದ್ರೆ 12 ದಿನಗಳ ಕಾಲದಿಂದ ಪೂಜೆ ಮಾಡಿದವನು ಯಾವ ರೀತಿ ಮಾಡಿದ್ನೋ, ಅವನು ನಮ್ಮ ನಿತ್ಯ ಕರ್ಮಾನುಷ್ಠಾನವಾಗಿ ಮಾಡಿದ್ನೋ, ಬೇರೆ ರೀತಿಯಾಗಿ ಮಾಡಿದ್ನೋ, ಅದೆಲ್ಲ ನಾವು ತೀರ್ಸ್ಕೊಡಕ್ಕೋಸ್ಕರ ನಾವು ಆಲಯ ಪ್ರವೇಶ ಮಾಡಿದಾಗ ಮಹಾಪುಣ್ಯಾಹ ಅಂತ ಮಾಡ್ತೀವಿ. ಅದೇ ರೀತಿಯಾದ ಮಹಾಪುಣ್ಯಾಹವೇ ಇವತ್ತಿನ ದಿನಾನು ನಾವು ಮಾಡಕ್ಕಾಗುತ್ತೆ. ಓಕೆ, ಗ್ರಹಣದ ಸಂದರ್ಭದಲ್ಲೂ ಕೂಡ ಹಾಗಾದ್ರೆ ಮಹಾಪುಣ್ಯಾಹವನ್ನ ನೆರವೇರಿಸ್ತೀರಾ ಅನ್ನುವಂಥದ್ದು. ಮತ್ತಷ್ಟು ಈ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ದೇವರಿಗೂ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾರ ನಾಗರಾಜಾಚಾರ್ಯ ನೋಡಿ, ಈಗ ಪುಣ್ಯಾಹದ ಬಗ್ಗೆ ಹೇಳ್ತಾ ಇದ್ರು, ಮಹಾಪುಣ್ಯಾಹ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಇವಾಗ ಮನೆಗಳಲ್ಲಿ ವಿಗ್ರಹಗಳನ್ನ ಇಟ್ಕೊಂಡಿರೋವಂಥವ್ರು ನೀರಿನಲ್ಲಿ ಹಾಕಿಡಬೇಕು ವಿಗ್ರಹಗಳನ್ನ ಅಂತ ಹೇಳ್ತಾರೆ, ದರ್ಬೆ ಹಾಕಿಟ್ಟೆ ಸಾಕು ಅಂತಾರೆ, ದೇವತಾ ವಿಗ್ರಹಗಳನ್ನ ಮುಟ್ಟಬಾರ್ದು ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಸೊ ಏನು ಕ್ಲಾರಿಟಿ ಕೊಡ್ತೀರಾ ಸರ್? ನೋಡಿ, ಇವಾಗ ಸಾಮಾನ್ಯವಾಗಿ ನಿತ್ಯ ನಮ್ಮ ಮನೆಗಳಲ್ಲಿ ದೇವತಾ ಪಾತ್ರೆಗಳನ್ನು ಕಡ್ಡಾಯವಾಗಿ ತೊಳಿಬೇಕು, ಇದು ನಿಯಮ. ಈಗ ಏನಾಗ್ತಾ ಇದೆ, ನಿತ್ಯ ತೊಳೆಯೋ ಅಭ್ಯಾಸಗಳು ನಿಂತು ಹೋಗ್ತಾ ಇದೆ. ಸಮಯ ಇಲ್ಲ, ಯಾರಿಗೂ ಪುರುಸೊತ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಗಂಗಾ ತಾಲಿಯನ್ನಂತೂ ಎಷ್ಟು ಶುದ್ಧವಾಗಿಡ್ತಿದ್ರು. ಯಾವುದೇ ಲೋಹದ ಪಾತ್ರೆಗಳನ್ನು ಮನೆಯಲ್ಲಿ ಫಳಫಳ ಅನ್ನೋದು, ಈಗ ಯಾವ ಲೋಹದ ಪಾತ್ರೆಗಳನ್ನು ಇಟ್ಕೊಳ್ಳಲ್ಲ. ಮತ್ತು ದೇವತಾ ಪಾತ್ರೆಗಳನ್ನು ತೊಳೆಯುವಂಥ ದಿನಗಳು ಕಮ್ಮಿ ಆಗೋಗಿ ಈಗೇನು ಸೀಮಿತ ಆಗಿದೆ, ಗ್ರಹಣದ ದಿವಸ ಮಾತ್ರ ಶುದ್ಧಿ ಮಾಡ್ತಾರೆ. ಗ್ರಹಣದ ದಿವಸ ಕಡ್ಡಾಯವಾಗಿ ಮಾಡಬೇಕು ಅಂತ ಇವತ್ತೆಲ್ಲ ದೇವತಾ ಪಾತ್ರೆಗಳನ್ನು ತೊಳಿತಾರೆ ಸಾಮಾನ್ಯವಾಗಿ. ಅದಕ್ಕೆ ಮುಂಚೆ ನಮ್ಮಲ್ಲಿ ಏನು ಅಂತಂದರೆ, ಈ ಗ್ರಹಣ ಪ್ರಾರಂಭ ಆಗ್ತಿದ್ದಾಗೇ ನಮ್ಮ ನಿಯಮ ಇರೋ, ನಮ್ಮ ಮನೆಗಳಲ್ಲಿ ಇರೋ ಪದ್ಧತಿ, ಗ್ರಹಣ ಪ್ರಾರಂಭ ಆಗ್ತಿದ್ದಾಗೆ ಯಾವ ಬಟ್ಟೆ ಉಟ್ಕೊಂಡಿರ್ತೀವೋ ಅದರಲ್ಲಿ ಸ್ನಾನ ಆಗಬೇಕು. ಮೊದಲು ಸ್ನಾನ, ಗ್ರಹಣ ಆಗ್ತಿದ್ದಾಗೇ, ಗ್ರಹಣ ಯಾವಾಗ ಸ್ಪರ್ಶ ಆಗುತ್ತೋ ಆಗ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಆಗಬೇಕು ಅಂತ ಒಂದು ನಿಯಮ ಇದೆ. ಅದಾದ ಮೇಲೆ ಏನು ಅಂತಂದರೆ, ಗ್ರಹಣ ದೋಷ ಯಾರ್ಯಾರು ಹೊಂದಿರ್ತಾರೋ ಅವರು ಹೆಚ್ಚು ಜಪ ಮಾಡಬೇಕು. ನಮ್ಮಲ್ಲಿ ಈ ಸಲಿಗೆ ಚಂದ್ರನಿಗೆ ನಿಜವಾಗ್ಲೂ ಅಕ್ಕಿ ಬಹಳ ಪ್ರಧಾನವಾದ. ಈಗ ಚಂದ್ರೋ ಮನಸ್ಸೋ ಜಾತಃ ಅಂತ ನಾವೇನು ಹೇಳ್ತೀವಿ, ಮನಸ್ಸು ಅವನಿಂದ ಭಗವಂತನ ಮನಸ್ಸಿನಿಂದ ಅವನು ನಿರ್ಮಾಣ ಆದ ಅಂತ ಪುರುಷ ಸೂಕ್ತದಲ್ಲಿ ಉಲ್ಲೇಖ ಇದೆ. ಇವತ್ತು ನಾವು ಅಕ್ಕಿ ದಾನ ಮಾಡಬೇಕು ಅಂತ ನಿಯಮ ಇದೆ. ಆ ಸಮಯದಲ್ಲಿ ಅವರು ಅಕ್ಕಿ ದಾನ ಮಾಡಬೇಕು. ಮತ್ತು ಎರಡನೇದು, ಇದರ ಏನೊಂದು ಸ್ನಾನ ಇದೆ, ಈ ಸ್ನಾನ ಅನ್ನೋದು ಯಾವಾಗಲೂ ಪುಣ್ಯ ಬರುವಂಥದ್ದು. ತುಂಬ ಜನ ಏನು ತಿಳ್ಕೊಂಡಿದ್ದಾರೆ, ಸ್ನಾನ ಮಾಡೋದು ಅಂದರೆ ಬರೀ ಶರೀರ ಶುದ್ಧಿ ಮಾಡ್ಕೊಳ್ಳೋದು ಅಂತ ಭಾವಿಸಿದ್ದಾರೆ. ಬರೀ ಶರೀರ ಶುದ್ಧಿ ಅಲ್ಲ, ಒಂದು ಸ್ನಾನ ಮಾಡೋದಕ್ಕೂ ಪುಣ್ಯ ಇದೆ. ಒಳಗಡೆ ಇರೋವಂಥ ಅಂತರ್ಯಾಮಿಯ ಇದ್ದಾನೆ, ಅವನಿಗೆ ಅಭಿಷೇಕ ಅಂತಾನೆ ನಮ್ಮ ದೃಷ್ಟಿಕೋನದಲ್ಲಿ. ಸ್ನಾನ ಮಾಡೋ ಉದ್ದೇಶನೂ ಅದಕ್ಕೋಸ್ಕರ. ಇವತ್ತು ಸ್ನಾನ ಮಾಡಿದ್ರೆ ಅನುಸಂಧಾನ ಮಾಡಿಕೊಂಡು ಈ ಸ್ನಾನಕ್ಕೆ 1,00,000 ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರ್ತಾ ಇತ್ತೋ ಅಷ್ಟು ಪುಣ್ಯ ಇವತ್ತು ಲಬ್ಧವಾಗುತ್ತೆ ಅಂತ ನಿಯಮ ಇದೆ. ನೋಡಿ, ಒಂದು ದಿವಸ ಸ್ನಾನ, ನಿತ್ಯ ಸ್ನಾನ ಮಾಡೋದು ಪುಣ್ಯ. ಅದಕ್ಕೆ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ಹೇಳ್ಕೊಂಡು ಮಾಡ್ತೀವಲ್ಲ, ಒಂದು ಸ್ನಾನ ಮಾಡಿದ್ರೂ ಪುಣ್ಯ ಇದೆ. ಇವತ್ತು ಮಾಡೋವಂಥ ಸ್ನಾನಕ್ಕೆ, ಅದು ಗ್ರಹಣ ಸಮಯದಲ್ಲಿ ಮಾಡೋವಂಥ ಸ್ನಾನಕ್ಕೆ, ಒಂದು ಸ್ಪರ್ಶ ಕಾಲದಲ್ಲಿ, ಇನ್ನೊಂದು ಮೋಕ್ಷ ಕಾಲದಲ್ಲಿ, ಎರಡೂ ಸಮಯದಲ್ಲಿ ಸ್ನಾನ ಮಾಡಬೇಕು. ಉಟ್ಟ ಬಟ್ಟೆಯಲ್ಲಿ ಮಾಡಬೇಕು. ಸಾಮಾನ್ಯವಾಗಿ ಯಾರು ಉಟ್ಟ ಬಟ್ಟೆ ಇಟ್ಕೊಂಡಿರ್ತಾರೆ ಅದನ್ನು ಕೂಡ ದಾನ ಮಾಡಿಬಿಡ್ತಾರೆ. ಮತ್ತು ಈ ಗ್ರಹಣದ ಸಮಯದಲ್ಲಿ ಆ ಜನ್ಮ ನಕ್ಷತ್ರ, ಜನ್ಮ ರಾಶಿಗೆ ಸಂಬಂಧಪಟ್ಟಾಗೆ ಹೋಮ ಕೂಡ ಮಾಡ್ತಾರೆ. ಈಗ ನಮ್ಮ ಕಡೆ ಕೆಲವರು ಮಾಡ್ತಾ ಇದ್ದಾರೆ ಹೋಮಗಳ. ಮನೆಯಲ್ಲಿ ತಮಗೆ ಯಾವ್ಯಾವ ರೀತಿ ಗೊತ್ತಿದೆಯೋ ಆ ರೀತಿ ಹೋಮ ಮಾಡ್ತಾರೆ. ಕೆಲವರಿಗೆ ಜಪ ಈ ಥರದ್ದೇ ಮಾಡಬೇಕು ಅಂತ ಜಪ ಮಂತ್ರ ಇರುತ್ತೆ, ಅದನ್ನು ಜಪಿಸ್ತಾರೆ. ಅದ್ರ ಬಗ್ಗೆ ಇವರು ಸಾಕಷ್ಟು ವರ್ಣನೆ ಮಾಡಿದ್ರು. ಆ ಜಪ ಮಾಡೋದ್ರಿಂದ ಆಗುವಂಥ ಲಾಭ ಇದು ಭಗವಂತಂದೇ ನಿಯಮ. ಈಗ ನಾವು ಗ್ರಹಣ ಆಗೋದು ಭಗವಂತನಿಗೆ ಇದು ಎಫೆಕ್ಟ್ ಆಗುತ್ತಾ ಅನ್ನೋದಕ್ಕಿಂತ ಭಗವಂತನೇ ಮಾಡಿದಂಥ ನಿಯಮ ಆದ್ದರಿಂದ ಅದನ್ನು ನಾವು ಪಾಲಿಸ್ತಾ ಇದ್ವಿ. ಗ್ರಹಗಳಿಗೆ ಯಾರು ಅಧಿಪತಿ? ಭಗವಂತನೇ. ಆ ಗ್ರಹಗಳಿಗೆ ರಾಹು ಕೇತುಗಳಿಗೆ ಸ್ಥಾನ ಕೊಟ್ಟವನು ಯಾರು? ಭಗವಂತನೇ ಆ ಸ್ಥಾನ ಕೊಟ್ಟ. ಅವರು ಅಮೃತ ಭಾಷಣ ಮಾಡಿದ್ದಾರೆ.
ಸ್ವರ್ಭಾನು ಇದರಲ್ಲಿ ನೋಡ್ತೀವಿ ನಾವು ಮೋಹಿನಿ ಅವತಾರದಲ್ಲಿ ಕ್ಷೀರ ಸಮುದ್ರದ ಸಮಯದಲ್ಲಿ ಆ ಗ್ರಹಗಳಿಗೆ ಸ್ಥಾನ ಕೊಟ್ಟಿರೋನು ಯಾರು ಅಂತ, ಆ ಮರ್ಯಾದೆ ಕೊಟ್ಟಿರೋನು ಯಾರು, ಭಗವಂತನೇ ಕೊಟ್ಟಿರೋದು. ಅವನೇ ಮಾಡಿದಂಥ ಅನುಶಾಸನ ಆದ್ದರಿಂದ ತಾನು ಮಾಡಿದಂಥ ಅಶನಾಸಕ್ಕೂ ಭಗವಂತನು ತಾನು ಬಾಗುತ್ತಾನೆ. ಇದೊಂದು ವಿಶೇಷ. ಭಗವಂತ ಅದನ್ನು ಮೀರೋ ಶಕ್ತಿ ಇದ್ದರೂ ಕೂಡ ತಾನು ಮಾಡಿದಂಥ ಶಾಸನ ಏನಿದೆ ತಾನೂ ಅದಕ್ಕೆ ಬದ್ಧನಾಗಿರ್ತಾನೆ. ದೇವತೆಗಳದೊಂದು ವಿಶೇಷ. ಯಾರು ಋಷಿಮುನಿಗಳ ಶಾಪ ಕೊಟ್ಟರೆ ದೊಡ್ಡ ದೊಡ್ಡ ದೇವತೆಗಳಿಗೆ ಅದನ್ನು ಮಾನ್ಯ ಮಾಡ್ತಿದ್ರು. ನೋಡೋಕ್ಕೆ ಇವನು ಎಕ್ಕೆಚ್ಚಿದ್ರು ಸಾಮಾನ್ಯ ಋಷಿ ಆಗಿದ್ದರೂ ಕೂಡ ದೇವತೆಗಳು ಅದನ್ನು ಮಾನ್ಯ ಮಾಡಿ, ಇವತ್ತು ದೇವತೆಗಳ ನಿಯಮ ಇದೆ. ಯಾಕೆ ಇದು ಭಗವಂತನ ಶಾಸನ ಅದು. ಹಾಗೆ ಇದು ಗ್ರಹಣದ ಸಮಯದಲ್ಲಿ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಾಗೆ ಜಪತಪಾದಿಗಳು ಮಾಡೋದುಗಳು, ಹೋಮ ಮಾಡುವಂಥದ್ದು, ದಾನ ಧರ್ಮಗಳು ಮಾಡುವಂಥದ್ದು, ಆ ಒಂದು ಗ್ರಹಗಳು ಏನು ಕಾರ್ಯ ಇದು ಈ ಸಲ ನಾವು ಮಾಡೋದು ಖಂಡಗ್ರಾಸ ಚಂದ್ರಗ್ರಹಣ ಆಚರಣೆ ಮಾಡ್ತಿದ್ವಿ. ಆ ಗ್ರಹಗಳಿಗೆ ನಾವು ನಡ್ಕೊಳ್ಳೋ ಅಂಥದ್ದು, ಶ್ರದ್ಧೆ ತೋರಿಸುವಂಥದ್ದು ನಮ್ಮ ಧರ್ಮ. ಯಾಕೆಂದರೆ ಇಡೀ ವರ್ಷ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆ ಗ್ರಹಗಳು ಗ್ರಹಗತಿ ಚೆನ್ನಾಗಿಲ್ಲ ಅಂತ ಹೇಳಲ್ವೇ ನಮ್ಮಲ್ಲೇ, ಇವನೇನೋ ಪಾಪ ಅವನ ಗ್ರಹಗತಿ ಚೆನ್ನಾಗಿಲ್ಲ ಅಂತ. ಆ ಗ್ರಹಗತಿ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಈ ಗ್ರಹಗಳೆಲ್ಲ ನಮಗೆ ಸಹಕಾರಿಯಾಗಿರುತ್ತೆ. ಅವುಗಳ ಆಶೀರ್ವಾದ ಬೇಕು. ಹೀಗೆ ವರ್ಷದಲ್ಲಿ ಈ ಥರ ಗ್ರಹಣ ಆದಾಗ ಅವನ ಕುರಿತು ನಾವು ಉಪಾಸನೆ ಮಾಡೋದು ಅದಕ್ಕೆ ಸಲ್ಲಿಸುವಂಥ ಒಂದು ಶ್ರೇಷ್ಠವಾದಂಥ ಗೌರವ ಇದನ್ನು. ಸರಿ, ಸೋಮಸುಂದರ್ ದೀಕ್ಷಿತ್ರೆ ನೋಡಿ, ಶಿವ ಜಟೆಯಲ್ಲೇ ಚಂದ್ರನನ್ನು ಇಟ್ಕೊಂಡಿದ್ದಾನೆ. ಸೊ ಹೀಗಾಗಿ ಈ ಚಂದ್ರಗ್ರಹಣ ಆಗಿರೋದ್ರಿಂದ ಶಿವನ ದರ್ಶನ ಅನ್ನುವಂಥದ್ದು ಗ್ರಹಣ ಬಿಟ್ಟ ನಂತರ ಆಗಲಿ ಅಥವಾ ಗ್ರಹಣಕ್ಕೆ ಮೊದಲಾಗಲಿ ಶಿವನ ದರ್ಶನದ ಪ್ರಾಮುಖ್ಯತೆ ಏನಾದರೂ ಇದೆಯಾ ಹೇಗೆ ಅಂತ ಸರ್? ಖಂಡಿತವಾಗ್ಲೂ ಇದೆ ಮೇಡಮ್ ಇದರೊಳಗೆ. ಯಾಕೆಂದ್ರೆ ಚಂದ್ರಶೇಖರ, ಚಂದ್ರನನ್ನು ಧರಿಸಿರುವವನು ಈಶ್ವರ. ಆದ ಕಾರಣ ನಾವು ಬೆಳಗ್ಗೆ ಸೂರ್ಯೋದಯ ಆದಮೇಲೆ ನಾವು ಶುದ್ಧಿ ಮಾಡಿಕೊಂಡು, ನಾವು ಗ್ರಹಣದನ್ನು ಚಂದ್ರನ ನೋಡಿರ್ತೀವಿ. ಈಗ ವೈಜ್ಞಾನಿಕದಲ್ಲಿ ಗ್ರಹಣನೇ ತೋರಿಸ್ತಾ ಇದ್ದೀರಲ್ಲ ನೀವೆಲ್ಲ ಮಾಡಿಕೊಂಡು, ಈ ರೀತಿಯೆಲ್ಲ ನೋಡಿದ ಮೇಲೆ ಆ ದೋಷ ಅನ್ನೋದು ಖಂಡಿತವಾಗ್ಲೂ ನಮಗೆ ಬರುತ್ತೆ. ನಾವು ಬೆಳಗ್ಗೆ ಶುಚಿರ್ಭೀತರಾಗಿ ನಮ್ಮ ಮನೆಯೊಳಗೆ ಗೋಮೂತ್ರ ಗೋದಯದಿಂದ ಎಲ್ಲ ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡಿಕೊಂಡು ನಾವು ಸ್ನಾನ ಮಾಡಿ ಆತ್ಮಸ್ನಾನ ದೇಹ ಸ್ನಾನ ಎರಡೂ ಮಾಡ್ಕೋಬೇಕು. ಬರೀ ದೇಹ ಮಾತ್ರ ಸ್ನಾನ ಮಾಡಿದ್ರೆ ಪ್ರಯೋಜನ ಇಲ್ಲ, ಆತ್ಮವೂ ಸ್ನಾನ ಮಾಡಬೇಕು. ಯಾಕೆಂದ್ರೆ ನಾವು ಆ ದೃಷ್ಟಿಯನ್ನು ನೋಡಿರ್ತೀವಿ, ನೀವೆಲ್ಲ ತೋರಿಸ್ತಾ ಇದ್ದೀರಾ. ಅದನ್ನ ನೋಡಿದ ಮೇಲೆ ಆತ್ಮಸ್ನಾನ ಆಮೇಲೆ ದೇಹ ಸ್ನಾನ ಎರಡೂ ಮಾಡಿಕೊಂಡು ಶಿವಾಲಯಗಳಿಗೆ ಹೋಗ್ಬೇಕು. ಶಿವಾಲಯಕ್ಕೆ ಹೋಗಿ ಚಂದ್ರನಿಗೆ ಬೇಕಾಗಿದ್ದು ಅಕ್ಕಿ, ತ್ರಂಡೂಲ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ಅಕ್ಕಿ. ಮತ್ತೆ ಈಶ್ವರನಿಗೆ ರಾತ್ರಿ ಆ ಶೂಟ ಆಗಿರೋದ್ರಿಂದ ನಾವು ಸ್ವಲ್ಪ ಹಾಲಾಕಿ ಸ್ವಾಮಿಗೆ ಅಭಿಷೇಕ ಮಾಡಿದ ಹಾರದ ತೀರ್ಥವನ್ನು ನಾವು ಗ್ರಹಿಸಿದಾಗ ನಮಗೂ ಆ ಪುಣ್ಯ ಬರುತ್ತೆ. ಮುಖ್ಯವಾಗಿ ದೀಪಕ್ಕೆ ಎಣ್ಣೆ, ಸ್ವಾಮಿಗೆ ಅಭಿಷೇಕಕ್ಕೆ ಹಾಲು, ಅಕ್ಕಿಯನ್ನು ದಾನ, ಇದು ಮೂರನ್ನು ಶಿವಾಲಯಗಳಲ್ಲಿ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿರುತ್ತೆ. ಸರಿ ಸರಿ. ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ರೆ, ತಾವೇನು ಹೇಳ್ತೀರಾ ಸರ್? ಇವಾಗ ಈ ಒಂದು ಸಂದರ್ಭದಲ್ಲಿ ಮಾಡುವಂಥ ಪೂಜೆ ಜಪಗಳು ಅತ್ಯಂತ ಶ್ರೇಷ್ಠ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ. ಸೊ ಧರ್ಮಗಳಲ್ಲೂ ಕೂಡ ಇದನ್ನು ವಿವರಿಸಲಾಗಿದೆ ಅನ್ನುವಂಥದ್ದು. ತಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಫಸ್ಟ್ ಹೇಳಿದವರು ಅರ್ಚಿಕಸೆ ತಪೋಭಾವೇನು ಶಿಲಾಭವತಿ ಶಂಕರ ಅಂತ ಹೇಳಿದರೆ, ಅರ್ಚಿಕನಲ್ಲಿ ತಪಶಕ್ತಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡುವ ಅನ್ನೋದು ಶಾಸ್ತ್ರ ಹೇಳಿದಾನೆ. ಅದೇ ರೀತಿಯಾಗಿ 12 ರಾಶಿಯವರೆಗೂ ಒಳ್ಳೇದಾಗ್ಲಿ, ಲೋಕ ಕಲ್ಯಾಣಾರ್ಥವಾಗಿ ಸುಭೀಕ್ಷವಾಗಿ ಮಳೆ ಬೆಳೆ ಚೆನ್ನಾಗಿ ಬರಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಪದ್ಧತಿ. ಸರಿ, ಅಂದ್ರೆ ಆ ದೇವಿಯಲ್ಲೇ ಪ್ರಾರ್ಥನೆ ಸಲ್ಲಿಸ್ತೀರಾ. ನಮ್ಮ ನಾಡ ದೇವತೆ ಇಡೀ ನಾಡನ್ನ ರಕ್ಷಣೆ ಮಾಡೋಳು ಅವಳು, ಹೀಗಾಗಿ ನಾಡ ಜನತೆ ಪರವಾಗಿ ನೀವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಬಿಡ್ತೀರಾ ಅನ್ನುವಂಥದ್ದು. ಅದೇ ಹೇಳೋದು, 12 ರಾಶಿಯವರೆಗೂ ಮೇಷಾದಿ ಮೇನ್ ರಾಶಿವರೆಗೂ ಸಂಕಲ್ಪ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ಪದ್ಧತಿ ಇಲ್ಲಿ. ಸರಿ ಸರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ರೆ ಮಾತಾಡಿದ್ದಕ್ಕೋಸ್ಕರ. ಸೋಮಸುಂದರ್ ದೀಕ್ಷಿತ್ರೆ, ತಾವೇನು ಹೇಳ್ತೀರಾ ವೀಕ್ಷಕರಿಗೆ? ಈಗ ವೀಕ್ಷಕರಿಗೆ ಹೇಳ್ಬೇಕಾದ್ದು, ಗ್ರಹಣ ಅದನ್ನು ತಡೆಯುವಂತ ವಿಷಯ ಅಲ್ಲ, ಬರ್ದಿರೋ ವಿಷಯ ಅಲ್ಲ, ಬಂದಿದೆ. ಆ ಕಾಲದಲ್ಲಿ ಅವಕಾಶ ದೇವರು ಏನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಇಂಥ ಕಾಲದಲ್ಲಿ ಅನುಷ್ಠಾನ ಮಾಡು, ದೇವರನ್ನ ಜಪಿಸು, ಪೂಜೆ ಮಾಡು, ಅವ್ರನ್ನ ನೋಡು. ಇದೆಲ್ಲ ನೀನು ಮಾಡಿದಾಗ ಇನ್ನೊಂದು ಗ್ರಹಣ ಬರೋವರೆಗೂ ನೀನು ಬೇಕಾದಷ್ಟು ಈ ಧರ್ಮದ ಆಸ್ತಿಯನ್ನು ಸಂಪಾದನೆ ಮಾಡಿರ್ತೀಯ. ದಿನನಿತ್ಯ ನಿನ್ನ ಖರ್ಚಿಗೆ ಧರ್ಮದ ಆಸ್ತಿ ಆಗುತ್ತೆ. ಯಾಕೆಂದ್ರೆ ತಪ್ಪು ಅನ್ನೋದು ಮನುಷ್ಯನಿಗೆ ಸಾಮಾನ್ಯವಾದ ಗುಣ. ಅಂತ ತಪ್ಪು ಮಾಡಿದ್ರು ಕೂಡ ಇಂಥ ದಿನಗಳಲ್ಲಿ ನೀನು ಸಂಪಾದನೆ ಮಾಡಿದಂಥ ಮಹತ್ತರವಾದ ಧರ್ಮದ ಭಾಗವನ್ನ ಈ ತಪ್ಪುಗಳಿಗೆ ಸ್ವಲ್ಪ ಸ್ವಲ್ಪ ಕ್ಷಯಿಸಿ ಇನ್ನೊಂದ್ಸರಿ ಬಂದಾಗ ಇನ್ನೂ ಧರ್ಮವನ್ನು ಸೇರಿಸಿಟ್ಕೋ. ತಪ್ಪು ಮಾಡಬಾರ್ದು ಅಂತ ನೀನು ತಿಳ್ಕೊಂಡಿದ್ರೆ ಈ ಧರ್ಮದ ಗಂಟೆ ಹಾಗೆ ಉಳ್ಕೊಳ್ಳುತ್ತೆ, ಮೋಕ್ಷ ಸಿಗುತ್ತೆ. ಇದು ವಿಶೇಷ. ಎಲ್ಲ ಜನರಿಗೂ ಆ ಈಶ್ವರ ಅನುಗ್ರಹ ಮಾಡಲಿ, ಅವರ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಒಳ್ಳೆ ಬುದ್ಧಿಯನ್ನು ಕೊಡಲಿ, ಒಳ್ಳೆ ಮಳೆ ಬೆಳೆ ಕೊಡಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಾನು ಗಂಗಾಧರೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸರಿ ಸರಿ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸರ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಸೂಚನೆ ಕೊಡ್ತೀರಾ ಅಂತ?
ಆಗಲೇ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಹೇಳಿದಾಗೇ ನಮ್ಮ ತಿರುಮಲದಲ್ಲಿ ಕೂಡ ಇಡೀ ವಿಶ್ವಕ್ಕೆ ವೈಖಾನಸ ಪದ್ಧತಿಯಲ್ಲಿ ಇಡೀ ವಿಶ್ವದಲ್ಲಿ ಸಸ್ಯ ಶ್ಯಾಮಲೆ ಚೆನ್ನಾಗಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಸಕಲ ಜೀವರಾಶಿಗಳು, ಒಂದು ಸಂಪ್ರದಾಯ, ಒಂದು ಮತ, ಒಂದು ದೇಶ ಅಂತ ಬರಲ್ಲ, ಸಕಲ ಜೀವಿಗಳು ಸಂತೃಪ್ತಿ ಆಗಿರಲಿ ಅನುಗ್ರಹದಿಂದ ಅಂತ ಸಂಕಲ್ಪ ಮಾಡಿ ಅಲ್ಲೂ ಪೂಜೆ ಮಾಡೋವಂಥದ್ದು. ಆ ರೀತಿ ಭಗವಂತನ ಅನುಗ್ರಹ ನಮಗಾಗಲಿ. ಮತ್ತು ಎರಡನೇದು, ಈ ಗ್ರಹಣ ಅಂತ ಅನ್ನೋದು ನಮಗೆ ಪೂಜನೀಯ ಯಾವಾಗಲೂ ಕೂಡ. ಇದಕ್ಕೆ ಯಾರು ಗಾಬರಿ ಪಟ್ಕೊಳ್ಬೇಕಾದಿಲ್ಲ. ಏನಪ್ಪ ಈ ವ್ರತ ಮಾಡೋಕ್ಕೆ ಇಷ್ಟ ಉಪವಾಸ ಇರಬೇಕಾಗತ್ತೆ, ಯಾರು ಸಂಕಟ ಪಟ್ಕೋಬಾರ್ದು. ಯಾರು ಒಳ್ಳೆ ಹೈಯೆಸ್ಟ್ ಎಕ್ಸಾಮಿನೇಷನ್, ಬಹಳ ಎತ್ತರದ ಪರೀಕ್ಷೆಗೆ ಕೂತ್ಕೊಂಡಿರ್ತಾನೋ ಅವನು ಅಂಥದೇ ಫಲ ಮುಂದೆ ಪಡೀತಾನೆ. ಆ ಎಕ್ಸಾಮಿನೇಷನಲ್ಲಿ ಥರವಾಗಿ ಅವನು ಎಕ್ಸಾಮಿನೇಷನಲ್ಲಲ್ವೇ ಪಾಸ್ ಆದರೆ, ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ, ಡಿಸ್ಟಿಂಕ್ಷನ್ ಆದರೆ, ಅಥವಾ ಗೋಲ್ಡ್ ಮೆಡಲಿಸ್ಟ್ ಆದರೆ ಅದರ ಫಲ ಅವನ ಜೀವನದಲ್ಲಿ ಸಿಕ್ಕೇ ಸಾಗುತ್ತೆ. ಇದು ಪುಣ್ಯ ಲಬ್ಧ ಆಗುವಂಥ ಅನಾಯಾಸವಾಗಿ ವಿಶೇಷವಾಗಿ ಪುಣ್ಯವನ್ನು ನಾನು ಕೊಡ್ತೀನಿ ಅಂತ ಸಾಕ್ಷಾತ್ ಸರ್ವೋತ್ತಮನಾದಂಥ ನಾರಾಯಣನೇ ಇದ್ರ ಉಲ್ಲೇಖ ಮಾಡಿದ್ದಾನೆ. ಇದಕ್ಕೆ ಅಧಿಪತಿ ಭಗವಂತನೇ ಅನುಗ್ರಹ. ಮತ್ತೆ ಈ ಗ್ರಹಗಳಲ್ಲಿ ನಾವು ಯಾವಾಗಲೂ ಸಾಮಾನ್ಯ ಗ್ರಹಗಳನ್ನೇ ಚಿಂತನೆ ಮಾಡಬಾರ್ದು. ಗ್ರಹಗಳ ಅಂತರ್ಯಾಮಿಯಾದಂಥ ಸಾಕ್ಷಾತ್ ಭಗವಂತ ನೆನೆಸಿ ಅವನಿಗೆ ಇದನ್ನು ಸಮರ್ಪಣೆ ಮಾಡ್ತಿದ್ದೀವಿ ಅಂತ ಮಾಡಿದಾಗ ಪೂರ್ಣ ಪುಣ್ಯದ ಫಲ ನಮಗೆ ಬರುತ್ತೆ. ಅವರಾಗಲೇ ಹೇಳಿದಾಗ ಆ ಫಲ, ಪುಣ್ಯದ ಫಲದ ಗಂಟು ನಮ್ಮ ಜೀವನಕ್ಕೆ ಸಾರ್ಥಕ ಆಗುತ್ತೆ. ಎಲ್ರಿಗೂ ಸಂಪೂರ್ಣ ಅನುಗ್ರಹ ಆಗಲಿ, ಭಗವಂತನ ಅನುಗ್ರಹ ಆಗಲಿ ಅಂತೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಕೃಷ್ಣಾರ್ಪಣ ಮಸ್ತು. ಸರಿ, ಆರ್ ನಾಗರಾಜಾಚಾರ್ಯ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ವಿಜ್ಞಾನ ಹುಟ್ಟುವುದಕ್ಕೆ ಮೊದಲೇ ನಮ್ಮ ಹಿಂದೂ ಧರ್ಮದಲ್ಲಿ ಗ್ರಹಣದ ಪರಿಕಲ್ಪನೆ ಇತ್ತು. ಗ್ರಹಣಕ್ಕೆ ಅಂತಲೇ ಕೆಲವೊಂದು ನೀತಿ ನಿಯಮಗಳನ್ನು ಕೂಡ ನಮ್ಮ ಪೂರ್ವಿಕರು ಜಾರಿಗೆ ತಂದಿದ್ದಾರೆ. ಆ ನೀತಿ ನಿಯಮಗಳ ಪ್ರಕಾರವೇ ಇವತ್ತಿನ ಧಾರ್ಮಿಕ ಕೇಂದ್ರಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಸೊ ಎಲ್ಲ ಆಚರಣೆಗಳಿಂದ ಮನುಷ್ಯನ ಜೀವನಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಇರುವಂಥದ್ದು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.